ಇರುವಾತನಾಗಿರುವ ದೇವರೇ ನಿನಗೆ ಸ್ತೋತ್ರ. ನಮ್ಮನ್ನು ಬಲಪಡಿಸುವ ಶಕ್ತನೇ ನಿನಗೆ ಸ್ತೋತ್ರ ಕರ್ತನೇ. ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರು ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಉನ್ನತನಾಗಿರುವ ದೇವ ನಿನಗೆ ಸ್ತೋತ್ರ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಉನ್ನತವಾದ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಸಜೀವವುಳ್ಳ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ 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 ಮೂಲಕ ನಾವು ದೈವವಾದ ದೇವರನ್ನ ಕರೆಯೋಣ. ಬನ್ನಿರಿ ಪವಿತ್ರಾತ್ಮನೆಂಬುದಾಗಿ ನಾವೆಲ್ಲರೂ ಸೇರಿ ಆತನನ್ನೇ ಕರೆಯೋಣ. ಆತನು ಇಲ್ಲದಲ್ಲಿ ಇರುವುದಾಗಿ ಕರೆಯುವ ದೇವರಾಗಿದ್ದಾನೆ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಉನ್ನತವಾದ ದೇವರಿಗೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಸಜೀವವುಳ್ಳ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಸ್ತೋತ್ರಂ 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 ಸ್ತೋತ್ರಂ. ಏಸಯ್ಯ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸ್ವರ್ಗಾಧಿಪತಿಯಾಗಿರುವ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಏಸಯ್ಯ ನಿನಗೆ ಸ್ತೋತ್ರ ಕರ್ತನೇ. ಉನ್ನತನಾದ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಪರಾಕ್ರಮಿಯಾದ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರಾತ್ಮನೇ. ಅಯ್ಯ ನಿನ್ನ ಮಹಿಮೆಯ ಮೇಲಿಂದ ನಮ್ಮ ನಡೆಸಲು ಬನ್ನಿರಿ. ಎಲ್ಲರೂ ಕೂಡ ಕರೆಯೋಣ. ಪವಿತ್ರಾತ್ಮ ದೇವರನ್ನ ನಾವೆಲ್ಲರೂ ಸೇರಿ ಕರೆಯೋಣ. ಬನ್ನಿರಿ ಪವಿತ್ರಾತ್ಮನೇ. ಎಲ್ಲಿ ಇಬ್ಬರು ಮೂರು ಆತನ ಹೆಸರಿನಲ್ಲಿ ಸೇರಿ ಬರುತ್ತಾರೋ ಆತನು ಅಲ್ಲಿ ಇರುವ ದೇವರಾಗಿದ್ದಾನೆ. ಆತನಲ್ಲಿ ಇದು ಅದ್ಭುತ ಕಾರ್ಯಗಳನ್ನು ಮಾಡುವ ದೇವರಾಗಿದ್ದಾನೆ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಉನ್ನತ ದೇವಾದಿ ದೇವರಿಗೆ ಪ್ರಾರ್ಥನೆ ಮಾಡೋಣ. ಉನ್ನತ ಸ್ಥಾನದಲ್ಲಿ ವಾಸ ಮಾಡುವ ದೇವರಿಗೆ ಪ್ರಾರ್ಥನೆ ಮಾಡೋಣ. ಏಸಯ್ಯ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಸ್ತುತಿ ಸಿಂಹಾಸನದ ಮೇಲೆ ಆಸೀನನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಅಯ್ಯ ಇದುವರೆಗೂ ನಮ್ಮನ್ನು ಬದುಕಿಸಿ ನಡೆಸಿದ ಆತನೇ ನಿನಗೆ ಸ್ತೋತ್ರ ದೇವರೇ. ಸರ್ವಾಧಿಕಾರಿಯಾಗಿರುವ ದೇವ ನಿನಗೆ ಸ್ತೋತ್ರ ಕರ್ತನೇ. ನೀ ನಮ್ಮ ಜೊತೆ ಇದ್ದುಕೊಂಡು ದೇವರೇ ಇದುವರೆಗೂ ಬದುಕಿಸಿ ನಡೆಸಿದ ದೇವರು ಕರ್ತಾದಿ ಕರ್ತನೆ. ಈ ದಿನವು ದೇವರೇ ಸಭೆಯಾಗಿ ಸೇರಿ ಈ ದಿನವು ದೇವರೇ ಕರ್ತಾದಿ ಕರ್ತನೆ ಸಭೆಯಾಗಿ ಸೇರಿ ಆರಾಧಿಸಲು ಬಂದಿದ್ದೇವೆ ಕರ್ತಾದಿ ಕರ್ತನೆ. ಬನ್ನಿರಿ ಪವಿತ್ರಾತ್ಮನೆ, ಬನ್ನಿರಿ ಪವಿತ್ರಾತ್ಮನೆ, ಬನ್ನಿರಿ ಪವಿತ್ರಾತ್ಮನೆ, ಬನ್ನಿರಿ ಪವಿತ್ರಾತ್ಮನೆ, ಬನ್ನಿರಿ ಪವಿತ್ರಾತ್ಮನೆ, ಬನ್ನಿರಿ ಪವಿತ್ರಾತ್ಮನೆ. ಸ್ತೋತ್ರಂ 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 ಸ್ತೋತ್ರಂ. ರಿಖಲಾಮ ಶತೋ ಕರಾಬ ಕರಾತ ರಿಖಲಾಮ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ನೀತಿಯ ರಾಜನಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಉನ್ನತ ಸ್ಥಾನದಲ್ಲಿರುವಂಥ ದೇವರಿಗೆ ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಏಸಯ್ಯ ನಿನಗೆ ಸ್ತೋತ್ರ ದೇವರೇ. ಏಸಯ್ಯ ನಿನಗೆ ಸ್ತೋತ್ರ ದೇವರೇ. ಸರ್ವಾಧಿಕಾರಿಯಾಗಿರುವ ದೇವ ನಿನಗೆ ಸ್ತೋತ್ರ ಕರ್ತನೇ. ಸರ್ವಲೋಕದ ಒಡೆಯನೇ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಸರ್ವಲೋಕದ ಒಡೆಯನೇ ನಿನಗೆ ಸ್ತೋತ್ರ ದೇವರೇ. ಏಸಯ್ಯ ಎಂದೆಂದಿಗೂ ದೇವರ ಆಳ್ವಿಕೆ ಮಾಡುವ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಏಸಯ್ಯ ನಿನಗೆ ಸ್ತೋತ್ರಂ 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 ಸ್ತೋತ್ರ. ರಿಖಲಾಮ ಶತು ಕರಾಬ ಕರಾತ ರಿಖಲಾಮ ಏಸಯ್ಯ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಪವಿತ್ರಾತ್ಮನೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನೀತಿಯ ರಾಜನೇ ನಿನಗೆ ಸ್ತೋತ್ರಂ ಸ್ತೋತ್ರಂ ಸ್ತೋತ್ರಂ. ಉನ್ನತ ಸ್ಥಾನದಲ್ಲಿ ಇರುವಾತನೇ ನಿನಗೆ ಸ್ತೋತ್ರ ದೇವರೇ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೇ. ಏಸಯ್ಯ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ನನ್ನ ನೀತಿಯ ರಾಜನೇ ನಿನಗೆ ಸ್ತೋತ್ರ ದೇವರೇ. ಇಲ್ಲದನ್ನು ಇರುವುದಾಗಿ ಕರೆಯುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಪರಿಶುದ್ಧಾತ್ಮ ಅಯ್ಯ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಪರಾಕ್ರಮಿಯಾದ ದೇವರೇ ನಿನಗೆ ಸ್ತೋತ್ರಂ 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 ಸ್ತೋತ್ರಂ.
ಎಂದೆಂದಿಗೂ ದೇವರೇ ಉತ್ತಮವಾಗಿ ನಮ್ಮ ನಡೆಸಲು ಶಕ್ತನು, ನಮ್ಮ ಜೊತೆಯಲ್ಲಿದ್ದು ಬಲವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಸಜೀವವುಳ್ಳ ದೇವರೇ, ಎಲ್ಲಿ ಇಬ್ಬರು ಮೂವರು ಕರ್ತನೆ ನಿನ್ನ ಹೆಸರಿನಲ್ಲಿ ಸೇರಿರುತ್ತಾರೋ ಅಲ್ಲಿ ಇರುವೆನೆಂದು ವಾಗ್ದಾನ ಮಾಡಿದ ದೇವರು, ಆಯಾ ವಾಗ್ದಾನಗಳನ್ನು ನೆರವೇರಿಸುವ ದೇವರಾಗಿದೆಯಾ ಕರ್ತನೆ. ಪ್ರಾರ್ಥನೆ ಮಾಡುತ್ತೇನೆ, ಪ್ರತಿ ವಿಷಯದಲ್ಲಿ ಕೂಡ ನೀನಿದ್ದು ದೇವರು ನಮ್ಮ ನಡೆಸಲು ಬನ್ನಿರಿ. ಸಜೀವವುಳ್ಳ ದೇವರೇ, ಅಯ್ಯ ನಿನಗೆ ಸ್ತೋತ್ರ ಕರ್ತನೆ. ನೀನಿದ್ದು ನಮ್ಮ ನಡೆಸಲು ಬನ್ನಿರಿ. ಎಲ್ಲರೂ ಕೂಡ ಬಾಯಿಗಟ್ಟರೆ ಪ್ರಾರ್ಥನೆ ಮಾಡಿದವ್ರೆ. ಬನ್ನಿರಿ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡ ಪ್ರಾರ್ಥನೆ ಮಾಡ ಪ್ರಾರ್ಥನೆ ಮಾಡ ಪ್ರಾರ್ಥನೆ ಮಾಡ ಪ್ರಾರ್ಥನೆ ಮಾಡ. ಇದುವರೆಗೂ ನಮ್ಮ ನಡೆಸಿದ ದೇವರು ಉತ್ತಮವಾಗಿ ನಮ್ಮ ನಡೆಸಲು ಶಕ್ತನಾಗಿದ್ದಾನೆ. ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ ಪ್ರಾರ್ಥನೆ ಮಾಡ ಪ್ರಾರ್ಥನೆ ಮಾಡ ಪ್ರಾರ್ಥನೆ ಮಾಡ. ಉನ್ನತನಾಗಿರುವ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ. ಪ್ರತಿನಿತ್ಯವೂ ನಮ್ಮನ್ನು ಕಾದು ನಡೆಸಿದ ದೇವರಿಗೆ ಎಲ್ಲರೂ ಸೇರಿ ಸ್ತುತಿ ಪದಗಳನ್ನು ಆಡುತ್ತಾ ನಾವೆಲ್ಲರೂ ಕೂಡ ದೇವಾದ ದೇವರನ್ನ ಮನಪೂರ್ವಕವಾಗಿ ಪ್ರಾರ್ಥಿಸೋಣ. ಬನ್ನಿರಿ ಪವಿತ್ರ ಆತ್ಮನೇ, 10,000ಗಳಿಲ್ಲ ಅತಿ ಶ್ರೇಷ್ಠನಾಗಿರುವ ದೇವರು, ಧ್ವಜಪ್ರಾಯನಾಗಿರುವ ದೇವರೇ ನಿನಗೆ ಸ್ತೋತ್ರ. ಎಸೆಯ ನೀ ನಮ್ಮೊಟ್ಟಿಗೆ ಇದ್ದುಕೊಂಡು ದೇವರೇ ಸಪ್ಪ ನಮ್ಮ ನಡೆಸಲು ಶಕ್ತನಾಗಿರುವ ದೇವರು, ನಮ್ಮ ನಡೆಸಲು ಶಕ್ತನಾಗಿರುವ ದೇವರು. ಬನ್ನಿರಿ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ ದೇವರೇ. ಎಸಯ್ಯ, ಈ ದಿನಗಳನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ನಡೆಸುವ ವಿಧಾನಕ್ಕಾಗಿ ಸ್ತೋತ್ರ. ಅಯ್ಯ, ನಿನ್ನ ಎಲ್ಲ ವಿಷಯದಲ್ಲಿ ಇದ್ದುಕೊಂಡು ನಮ್ಮ ನಡೆಸಲು ಬನ್ನಿರಿ ಕರ್ತನೆ. ನೀನೇ ನಮ್ಮ ಜೊತೆಗೆ ಇದ್ದುಕೊಂಡು ನಮ್ಮ ನಡೆಸಲು ಬನ್ನಿರಿ. ಎಸಯ್ಯ, ನಿನಗೆ ಸ್ತೋತ್ರ ದೇವರೇ. ಸ್ತೋತ್ರಂ 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 ಸ್ತೋತ್ರ. ಉನ್ನತನೇ ನಿನಗೆ ಸ್ತೋತ್ರ ದೇವರೇ. ಪವಿತ್ರಾತ್ಮನೇ, ಪ್ರಾರಂಭದಿಂದಲೂ ಅಂತ್ಯದವರೆಗೆ ನಡೆಸಲು ಬನ್ನಿರಿ. ಆಡಿನ ಮಹಿಮೆಯ ಮೇಘವು ಕರ್ತನೆ ನಮ್ಮ ನಡೆಸಲಿ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ಎಲ್ಲ ವಿಷಯದಲ್ಲಿ ಕರ್ತನೆ ನೀನಿದ್ದು ನಮ್ಮ ನಡೆಸುತ್ತಾ ಎಲ್ಲ ವಿಷಯದಲ್ಲಿ ನೀನಿದ್ದು ನಮ್ಮ ನಡೆಸಬೇಕಂತೇಳಿ ಪ್ರಾರ್ಥನೆ ಮಾಡುತ್ತೇನೆ ದೇವರೇ. ಮುಂದಿನ ಭಾಗಗಳಲ್ಲಿ ನೀನಿದ್ದು ನಡೆಸಿ, ನೀನೊಬ್ಬಾತನ ನಡೆಸಿ, ನೀನು ಮಾತ್ರ ದೇವರೇ ನಮ್ಮೊಟ್ಟಿಗಿದ್ದುಕೊಂಡು ನಡೆಸಿ ಮಹಿಮೆ ಹೊಂದಬೇಕೆಂತೇಳಿ ಕೇಳುತ್ತೇವೆ. ಪವಿತ್ರಾತ್ಮನೇ, ಆ ನಿನ್ನ ಮಹಿಮೆಯ ಮೇಘದಿಂದ ಪ್ರತಿನಿತ್ಯವೂ ಕೂಡ ನಮ್ಮನ್ನು ನಡೆಸುತ್ತಾ ಇದುವರೆಗೂ ಒಳ್ಳೆಯದನ್ನು ಮಾಡಿದ್ದಕ್ಕಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಅಯ್ಯ, ಮುಂದಿನ ಭಾಗಗಳಲ್ಲಿ ಕೂಡ ಹಾಡುಗಳಲ್ಲಿಯೂ ಆರಾಧನೆಯಲ್ಲಿಯೂ ವಾಕ್ಯದಲ್ಲಿಯೂ ಪ್ರತಿ ವಿಷಯದಲ್ಲಿ ನೀನಿದ್ದು ನಡೆಸಿ ಕರ್ತನೆ ನೀನು ಮಹಿಮೆ ಹೊಂದಬೇಕೆಂತೇಳಿ ಪ್ರಾರ್ಥನೆ ಮಾಡುತ್ತೇನೆ. ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಬನ್ನಿರಿ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ ದೇವರೇ. ಕರ್ತನಾಗಿರುವ ದೇವ ನಿನಗೆ ಸ್ತೋತ್ರ. ಸ್ತೋತ್ರ. ಕರ್ತನಾಗಿರುವ ದೇವರೇ, ನೀನಿದ್ದುಕೊಂಡು ನಡೆಸಲು ಬನ್ನಿರಿ. ಎಸೆಯ, ಆ ನಿನ್ನ ಕೃಪೆ ನಮ್ಮ ಜೀವಿತದಲ್ಲಿ ಕರ್ತನೆ ಮೇಲುಗಳನ್ನುಂಟು ಮಾಡುತ್ತಾ ನಮ್ಮ ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡುತ್ತೇನೆ. ಸ್ತೋತ್ರ ಕರ್ತನೆ. ನೀನಿದ್ದು ನೀನೊಬ್ಬಾತ ನಡೆಸಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ. ಆಮೇನ್ 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 ಆಮೇನ್. ಹಲ್ಲೆಲೂಯಾ. ಎಲ್ಲರಣ್ಣ ಹಲ್ಲೆಲೂಯ. ಸಂತೋಷವಾಗಿರಲಿಲ್ಲ ಹಲ್ಲೆಲೂಯ. ಬಾಧೆಯಲ್ಲಿ ಮಾತ್ರ ಹೇಳ್ಬೇಡ್ರಿ ಹಲ್ಲೆಲೂಯ. ಎಲ್ಲರೂ ಬಾಧೆಯಲ್ಲಿದ್ದೀರಾ? ಎಲ್ಲರೂ ಹಲ್ಲೆಲೂಯ. ಸರಿ, ನಾವು ಕೆಲವೊಂದು ಹಾಡಾಡುತ್ತಾ ದೈವಾದ ದೇವರ ನಾಮವನ್ನು ಘನಪಡಿಸೋಣ.
ನನ್ಮನವೇ ಕೊಂಡಾಡು ಎಂಬ ಹಾಡಾಡುತ್ತಾ ದೇವಾದ ದೇವರನ್ನ ಘನಪಡಿಸೋಣ. ಸ್ತೋತ್ರ. ಬರೋಣ. ಯೆಹೋವನ
ಮರೆಯುವ ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಎಲ್ಲರೂ ಸೇರಿ ಯೆಹೋವನ ಗ್ಲೋರಿ ಎಂದಿಗೂ ಮರೆಯದಿರು. ನನ್ನನವೇ ಕೊಂಡಾಡು ಹೃದಯದಿಂದ, ನನ್ನನವೇ ಕೊಂಡಾಡು ಹೃದಯದಿಂದ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಆಮೆನ್. ಯೆಹೋವನ ಗ್ಲೋರಿ ಬರುವಂತೆ ಯೌವನ ಬರಮಾಡುವ, ಅತ್ತಿಗೆ ಬರುವಂತೆ ಯೌವನ ಬರಮಾಡುವ. ಓಡಿದರು ನಡೆದರು ಬಳಲಿ ಹೋಗಲಾರೆ. ಎಲ್ಲರೂ ಸೇರೋಣ. ಓಡಿದರು ನೋಡಿನ ನಡೆದರು ಬಳಲಿ ಹೋಗಲಾರೆ. ಯೆಹೋವನ ಉಪಕಾರವ ಎಂದಿಗೂ ಮರೆಯದಿರು. ಯೆಹೋವನ 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 ಉಪಕಾರವ ಎಂದಿಗೂ ಮರೆಯದಿರು, ಎಂದಿಗೂ ಮರೆಯದಿರು. ಎಲ್ಲರೂ ಸೇರೋಣ. ಎಂದಿಗೂ ಮರೆಯದಿರು. ಹಲ್ಲೆಲೂಯ. ಎಲ್ಲೆಡೆ ಹಲ್ಲೆಲೂಯ. ಯೆಹೋವನ ಉಪಕಾರ ನಾವೇನು ಮಾಡಬಾರ್ದು ಹೇಳ್ರಿ, ಎಂದೆಂದಿಗೂ ಮರೆಯಬಾರ್ದು. ಆಮೇನ್. ಈಗ ಕೆಲವೊಂದು ಹಾಡಾಡ್ತದೆ. ಇವಾಗ ದೇವರ ನಮ್ಮನ್ನು ಘನಪಡಿಸೋಣ.
ಸರ ಎಲ್ಲನೂ ಕಡೆಗಳು ಮುಚ್ಚಿದವರಾಗಿ ನಾವೆಲ್ಲರೂ ಸೇರಿ ನಮ್ಮ ನಿರ್ಮಾಣಿಕನಾದ ದೇವರನ್ನು ನಾವೆಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಸೇರಿ ಕಣ್ಣುಗಳು ಮುಚ್ಚಿದವರಾಗಿ ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. యేసయ్య ఉన్నతನೇ సజీవనే యేసయ్య ಬನ್ನಿರಿ, ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ. యేసయ్యా ನಿನಗೆ ಸ್ತೋತ್ರ. యేసయ్యಾ ನಿನಗೆ ಸ್ತೋತ್ರ. ಹಲ್ಲೆಲೂಯಾ ಹಲ್ಲೆಲೂಯಾ ಕರ್ತನಿಗೆ ಸ್ತೋತ್ರ. ಎಷ್ಟು ದೊಡ್ಡದು ರಾಜ, ನಿನ್ನ ಪ್ರೇಮ ಅಪರವಾದುದು. ದೇವ ನಿನ್ನ ದಯೆ ಎಷ್ಟು ದೊಡ್ಡದು ರಾಜ, ನಿನ್ನ ಪ್ರೇಮ ಅಪರವಾದುದು. ಒಂದು ಕ್ಷಣ ನಾನು ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ ಅಯ್ಯ, ಮರೆಯಾದಂತೆ ಅಯ್ಯ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ಕರ್ತನಿಗೆ. ಎಲ್ಲರೂ ಸೇರೋಣ. ಹಲ್ಲೆಲೂಯಾ ಗ್ಲೋರಿ ಆಮೆನ್. ಅಯ್ಯ యేసయ్య హల్లెలూయా అయ్య స్తోత్ర. ಸಂತತಿಯು ನಿನ್ನ ಪಾದಕ್ಕೆ ಮುದ್ದಿಸಲಿ, ನಿನ್ನ ನಾಮವ ಸದಾ ಆರಾಧಿಸಲಿ. ನನ್ನ ಸಂತತಿಯು ನಿನ್ನ ಪಾದಕ್ಕೆ ಮುದ್ದಿಸಲಿ, ನಿನ್ನ ನಾಮವ ಸದಾ ಆರಾಧಿಸಲಿ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ಕರ್ತನಿಗೆ ಅಯ್ಯ. ಹಲ್ಲೆಲೂಯಾ ಹಲ್ಲೆಲೂಯಾ ಆರಾಧನೆ ರಾಜನಿಗೆ. ದೇವ ನಿನ್ನ ದಯೆ
ಪರವಾಗದು. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾಗದು. ನಿನ್ನ ವಚನ ನನ್ನ ಕಾಲಿಗೆ ದೀಪವು, ಅದುವೇ ನನ್ನ ಬಾಳಿಗೆ ಬೆಳಕು ಆಗಿದೆ. ಪ್ರಭು ನಿನ್ನ ವಚನ ನನ್ನ ಕಾಲಿಗೆ ದೀಪವು, ಅದುವೇ ನನ್ನ ಬಾಳಿಗೆ ಬೆಳಕು ಆಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ ಅಯ್ಯ. ಹಲ್ಲೆಲೂಯಾ ಆರಾಧನೆ ರಾಜನಿಗೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾಗದು. ಅಯ್ಯ ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾಗದು. ಸ್ತೋತ್ರ ಗ್ಲೋರಿ. ಬೇಟೆಗಾರನ ಬಲೆಯಿಂದ ತಪ್ಪಿಸಿದಾತನೇ, ಮರಣಕರ ವ್ಯಾಧಿಗಳಿಂದ ಬಿಡಿಸಿದಾತನೇ. ಬೇಟೆಗಾರನ ಬಲೆಯಿಂದ ತಪ್ಪಿಸಿದಾತನೇ, ಮರಣಕರ ವ್ಯಾಧಿಗಳಿಂದ ಬಿಡಿಸಿದಾತನೇ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ ಅಯ್ಯ. ಹಲ್ಲೆಲೂಯಾ ರಾಜನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ ಅಯ್ಯ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ಕರ್ತನಿಗೆ ರಾಜನಿಗೆ. ಹಲ್ಲೆಲೂಯಾ ಹಲ್ಲೆಲೂಯಾ, ಆರಾಧನೆ ರಾಜನಿಗೆ. ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾಗದು. ದೇವಾ ನಿನ್ನ ದಯೆ hallelujah, hallelujah,
ಕರ್ತನಿಗೆ ಕಾಯುವವರು ಅವಮಾನವಂತರು. ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವ ಹೊಂದಲು ಕಾಯುತ್ತಿರುವೆ. ಎರಡು ಸೇರಿನ ಕಾಯುತ್ತಿರುವೆ ಕಾಯುತ್ತಿರುವೆ ಅಯ್ಯ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಕರ್ತನಿಗೆ ಕಾಯುವವರು ಅವಮಾನವಂತರು. ನಿಜವಾಗಿ ಅಂತ್ಯವುಂಟು, ನಿನ್ನಂಬಿಕೆ ವ್ಯರ್ಥವಾಗದು. ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವು ಅಗಲಿದರು. ಎಲ್ಲವನ್ನು ಕಳೆದುಕೊಂಡರು, ಸಂಬಂಧವು ಅಗಲಿದರು. ಹರದಾತನು ಹರದಾತನು ಜೀವನ ಬರಮಾಡುವರು. ಹರೆದಾತರು ನಂಬಿಗಸ್ತರು, ಸುಖ ಜೀವನ ಬರಮಾಡುವರು. ಸೃಷ್ಟಿಕರ್ತರು ನನ್ನ ನಂಬಿಗಸ್ತರು, ಕಾಯುತ್ತಿರುವೆ ಅದ್ಭುತವ ಹೊಂದಲು. ಕಾಯುತ್ತಿರುವೆ ಕಾಯುತ್ತಿರುವೆ ಅಯ್ಯ ಏಸಯ್ಯ ಕಾಯುತ್ತಿರುವೆ. ಕಾಲದಲ್ಲಿ ದರ್ಶನವ ನೆರವೇರಿಸುವ ಕಾಲದಲ್ಲಿ ದರ್ಶನವ ನೆರವೇರಿಸುವ. ಸುಳ್ಳಾಗದು ನೆರವೇರದು, ತಡವಾದರೂ ನಾ ಕಾಯುತ್ತಿರುವೆ. ಸುಳ್ಳಾಗದು ನೆರವೇರದು, ತಡವಾದರೂ ನಾ ಕಾಯುತ್ತಿರುವೆ. ಕಾಯುತ್ತಿರುವೆ ಅಯ್ಯ ಅದ್ಭುತವ ಹೊಂದಲು. ಕಾಯುತ್ತಿರುವೆ ಏಸಯ್ಯ
ಏಸಯ್ಯ ಕಾಯುತ್ತಿರುವೆ, ಅದ್ಭುತವಾಗಲು ಕಾಯುತ್ತಿರುವೆ, ಏಸಯ್ಯ ಕಾಯುತ್ತಿರುವೆ, ಅದ್ಭುತವಾಗಲು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನವೋದರು, ನಿಜವಾಗಿ ಅಂತ್ಯವುಂಟು ನಿನ್ನಂಬಿಕೆ ಏಸಯ್ಯ. ಕರ್ತನಿಗೆ ಕಾಯುವವರು ಏಸಯ್ಯ ನಿನ್ನಂಬಿಕೆ ವ್ಯರ್ಥವಾಗದು, ನಿನ್ನಂಬಿಕೆ ವ್ಯರ್ಥವಾಗದು, ನಿನ್ನಂಬಿಕೆ ವ್ಯರ್ಥವಾಗದು. ಬಿಡುಗಡೆ ಕಾಣಲು ಮೊಣಕಾಲಲ್ಲಿ ಕಾಯುವೆ, ಬಿಡುಗಡೆ ಕಾಣಲು ಮೊಣಕಾಲಲ್ಲಿ ಕಾಯುವೆ, ಬಲ ಹೊಂದುವೆ ಎದ್ದೇಳುವೆ, ಹಸಿದಂತೆ ನಾರುವೆ, ಬಲ ಹೊಂದುವೆ ಕಾಯುತ್ತಿರುವೆ, ಅದ್ಭುತವಾಗಲು ಕಾಯುತ್ತಿರುವೆ, ಅದ್ಭುತವಾಗಲು ಏಸಯ್ಯ ಕಾಯುತ್ತಿರುವೆ, ಅದ್ಭುತವಾಗಲು ಏಸಯ್ಯ ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ಅವಮಾನವೋದರು, ನಿಜವಾಗಿ ನಿನ್ನಂಬಿಕೆ ವ್ಯರ್ಥವಾಗದು, ಏಸಯ್ಯ. ಕರ್ತನಿಗೆ ಕಾಯುವವರು ಅಯ್ಯ ಅವಮಾನವೋದರು, ನಿಜವಾಗಿ ನಿನ್ನಂಬಿಕೆ ವ್ಯರ್ಥವಾಗದು, ನಿನ್ನ ದರ್ಶನ ವ್ಯರ್ಥವಾಗದು, ನಿನ್ನ ನೀರು ವ್ಯರ್ಥವಾಗದು, ನಿನ್ನ ನಂಬಿಕೆ ವ್ಯರ್ಥವಾಗದು, ನಿನ್ನ ಆಸೆಯು ವ್ಯರ್ಥವಾಗದು, ನಿನ್ನ ನಂಬಿಕೆ ವ್ಯರ್ಥವಾಗದು. ಕಾಯುತ್ತಿರುವೆ ಕಾಯುತ್ತಿರುವೆ, ಅದ್ಭುತವಾಗಲು ಕಾಯುತ್ತಿರುವೆ, ಅಯ್ಯ ಏಸಯ್ಯ ಕಾಯುತ್ತಿರುವೆ, ಅದ್ಭುತವಾಗಲು ಕಾಯುತ್ತಿರುವೆ, ಏಸಯ್ಯ ಏಸಯ್ಯ ಕಾಯುತ್ತಿರುವೆ, ಕರ್ತನಿಗೆ ಕಾಯುವವರು ಅವಮಾನವೋದರು,
ನಿನ್ನಂಬಿಕೆ ವೆಚ್ಚವಾಗದು ಸ್ತೋತ್ರ, ನಿನ್ನಂಬಿಕೆ ವೆಚ್ಚವಾಗದು. ಕಾಯುತ್ತಿರುವೆ ಕಾಯುತ್ತಿರುವೆ ಅದ್ಭುತವಾದನು ಕಾಯುತ್ತಿರುವೆ 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 ಅದ್ಭುತವಾದನು ಕಾಯುತ್ತಿರುವೆ. ಕರ್ತನಿಗೆ ಕಾಯುವವರು ನಿಜವಾಗಿ ಅಂತ್ಯವುಂಟು. ನಿನ್ನಂಬಿಕೆ ವ್ಯರ್ಥವಾಗದು, ನಿನ್ನ ನಂಬಿಕೆ ವ್ಯರ್ಥವಾಗದು, ನಿನ್ನ ನಂಬಿಕೆ ವ್ಯರ್ಥವಾಗದು. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ. ನಮ್ಮ ನಂಬಿಕೆಯನ್ನು ದೇವರೇ ವ್ಯರ್ಥಗೊಳಿಸದೆ ಇದುವರೆಗೂ ಕರ್ತಾದೆ ಕರ್ತನೆ ಎಸೆಯ ನಮ್ಮ ಜೀವಿತದಲ್ಲಿ ಮೇಲಿನನ್ನುಂಟು ಮಾಡಿದಾತನೇ ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ನೀತಿಯ ರಾಜನೇ ನಿನಗೆ ಸ್ತೋತ್ರ. ಎಸೆಯ ಈ ದಿನವೂ ದೇವರೇ ಸಪ ನೀನು ಮಾಡಿದ ಕಾರ್ಯಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನೀನು ಮಾಡಿದ ಕಾರ್ಯಗಳಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಬನ್ನಿರಿ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ ದೇವರೇ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ. ಏಸಯ್ಯ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಸ್ತೋತ್ರ. ವಿಕಲಾಮ ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ತಕ್ಕದೆ. ಬನ್ನಿರಿ ಪವಿತ್ರ ಆತ್ಮನೇ ನಿನಗೆ ಸ್ತೋತ್ರ ದೇವರೇ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ ನೀತಿಯ ರಾಜನೇ ನಿನಗೆ ಸ್ತೋತ್ರ ದೇವರೇ. ಸರ್ವಾಧಿಕಾರಿ ಆಗಿರುವ ದೇವ ನಿನಗೆ ಸ್ತೋತ್ರ ಕರ್ತನೆ. ನೀತಿಯ ರಾಜನೇ ನಿನಗೆ ಸ್ತೋತ್ರ 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 ಸ್ತೋತ್ರ. ಏಸಯ್ಯ ನಿನಗೆ ಸ್ತೋತ್ರ ದೇವರೇ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರ ಆತ್ಮನೇ. ಕೆರೂಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿಯೂ ದೇವರೇ ಅಯ್ಯ ನಿತ್ಯವೂ ನಿರಂತರವೂ ದೇವರೇ ಸಪ ನೀನೇ ನಮ್ಮ ಜೊತೆಗೆ ಇದ್ದುಕೊಂಡು ನಮ್ಮ ನಡೆಸಲು ಶಕ್ತನಾಗಿರುವ ದೇವರು. ನೀನೇ ನಮ್ಮ ಜೊತೆಗೆ ಇದ್ದುಕೊಂಡು ನಮ್ಮ ನಡೆಸಲು ಶಕ್ತನಾಗಿರುವ ದೇವರು. ನೀನೇ ನಮ್ಮ ಜೊತೆಗೆ ಇದ್ದುಕೊಂಡು ನಮ್ಮ ನಡೆಸಲು ಶಕ್ತನಾಗಿರುವ ದೇವರೇ. ಏಸಯ್ಯ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಉನ್ನತನಾಗಿರುವ ದೇವರೇ. ಸ್ತುತಿಗಳ ಮಧ್ಯದಲ್ಲಿ ವಾಸ ಮಾಡುವ ಸ್ವರ್ಗಾಧಿಪತಿಯಾಗಿರುವ ದೇವ ನಿನಗೆ ಸ್ತೋತ್ರ. ಎಲ್ಲರ ಮೇಲೆ ಬಲಪಡಿಸುವ ದೇವರು. ಎಲ್ಲ ವಿಷಯದಲ್ಲಿ ಬಲವಾದ ಕಾರ್ಯಗಳನ್ನು ಮಾಡುವ ದೇವರು. ಕರ್ತನೆ ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ. ಅಯ್ಯ ನೀನು ಪ್ರಾರ್ಥನೆ ಕೇಳುವ ದೇವರು. ಪ್ರಾರ್ಥನೆಗೆ ಉತ್ತರವನ್ನು ಕೊಡುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಬಲವಾದ ಬಿಡುಗಡೆ ಬಲವಾದ ಕಾರ್ಯಗಳನ್ನು ಮಾಡಿ ನೀನೊಬ್ಬಾತ ನಡೆಸಿ ಮಹಿಮೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ. ಓಕೆ, ಎಷ್ಟು ಜನರಿಗೆ ದೇವರ ವಾಕ್ಯ ಕೇಳಕ್ಕೆ ಆಸೆ ಐತೆ? ದೇವರ ವಾಕ್ಯ ಓಕೆ, ದೇವರ ವಾಕ್ಯ ಕೇಳಬೇಕಂತ ಆಸೆ ಇರೋರಲ್ಲಿ ಬೈಬಲ್ ತೋರಿಸ್ರಿ. ನಿಮ್ಮ ಬೈಬಲ್. ಆಮೇನ್. ಈ ವಾಕ್ಯವು ನಮ್ಮ ಜೀವಿತವನ್ನು ಏನು ಮಾಡುತ್ತೆ ಗೊತ್ತಾ? ಬಲಪಡಿಸಿ ನಡೆಸುತ್ತದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಓಕೆ, ವಾಕ್ಯವನ್ನು ತೆರೆಯೋಣ. ಆದಿಕಾಂಡ 6ನೇ ಅಧ್ಯಾಯ. ಬೈಬಲ್ ಇದ್ದವರೆಲ್ಲರೂ ಕೂಡ ವಾಕ್ಯವನ್ನು ತೆಗೆಯೋಣ. ಆದಿಕಾಂಡ 6ನೇ ಅಧ್ಯಾಯ
ತೆಗ್ರಿ ಆದಿಕಾಂಡ 6ನೇ ಅಧ್ಯಾಯ 8ನೇ ವಚನ. ತೆಗೆದ್ರೆ ಬೈಬಲ್ ತೆಗೆದವರೆಲ್ಲರೂ ಕೂಡ ಒಂದ್ಸಾರಿ ಆ ವಾಕ್ಯವನ್ನು ನಾವು ಗಮನಿಸೋಣ. ಆದಿಕಾಂಡ 6ನೇ ಅಧ್ಯಾಯ 8ನೇ ವಚನ ವಾಕ್ಯ ಓದೋಣ. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ಕಣ್ಣುಗಳ ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ಅಯ್ಯ, ನೀನು ನಂಬಿಕಸ್ಥನಾಗಿರುವ ದೇವರು, ನಂಬಿಕೆಯನ್ನು ಹುಟ್ಟಿಸುವವನು, ನಂಬಿಕೆಯನ್ನು ಪೂರೈಸುವವನು ಮತ್ತು ದೇವರೇ ವಾಕ್ಯಗಳ ಮೂಲಕ ಮಾತನಾಡುವವನಾಗಿದೆಯಾ. ಈ ಸಮಯದಲ್ಲಿ ದೇವರೇ ಕರ್ತನೆ ವಾಕ್ಯಗಳ ಮೂಲಕ ಮಾತನಾಡಲು ಬನ್ನಿರಿ ಪವಿತ್ರ ಆತ್ಮನೇ. ಉನ್ನತನಾಗಿರುವ ದೇವರೇ, ಈ ವಾಕ್ಯಗಳ ಮೂಲಕ ಕರ್ತನೆ ನೀನು ಮಾತನಾಡಿ, ನೀನೇ ನಡೆಸಿ, ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬಿಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಎಲ್ಲರಣ್ಣ ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಮನಿಸಲ್ಪಟ್ಟಿರುವ ದೇವ ಜನರೇ, ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತಿದ್ದೇವೆ, ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ಹಲ್ಲೆಲೂಯಾ. ಗಮನಿಸ್ರಿ, ಬೈಬಲಲ್ಲಿ ನೋಹನ್ ಅನ್ನುವಂಥ ವ್ಯಕ್ತಿಗೆ ಏನು ದೊರಕಿತು ಅಂತ ಬೈಬಲಲ್ಲಿ ಬರೆದಿದೆ. ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನೋಡಿದಾಗೆ ನೋಹನಿಗೆ ಮನುಷ್ಯರ ದಯೆ ದೊರಕಲಿಲ್ಲ. ನೋಹನಿಗೆ ಡೆವಿಲ್ಸ್ ಅಂದ್ರೆ ದೆವ್ವಗಳ ದಯೆ ದೊರಕಲಿಲ್ಲ. ನೋಹನಿಗೆ ಈ ಲೋಕ ಮನುಷ್ಯರ ದಯೆಯು ದೊರಕಲಿಲ್ಲ. ಆದರೆ ನೋಹನಿಗೆ ಏನು ದೊರಕಿತು ಹೇಳ್ರಿ? ದೇವರ ದಯೆ. ಎಲ್ಲ ಹೇಳ್ರಿ, ದೇವರ ದಯೆ ನೋಹನಿಗೆ ದೊರಕಿದ ಹಾಗೆ ನಮಗೆ ದೊರಕಬೇಕು. ಆಮೆನ್, ಹಲ್ಲೆಲೂಯಾ. ದಯೆ ಅಂದ್ರೆ ಅರ್ಥ ಗೊತ್ತಾ? ದಯೆ ಅಂದ್ರೆ ಅರ್ಥ ಗೊತ್ತಾ? ದೇವರ ಕೃಪೆ ಅಂತ ಅರ್ಥ. ಆಮೆನ್. ದಯೆ ಅಂದ್ರೆ ಏನು ಹೇಳ್ರಿ? ದೇವರ ಕೃಪೆ. ಹಲ್ಲೆಲೂಯಾ. ದೇವರ ಕೃಪೆ ಹೆಂಗಿರ್ತಂದ್ರೆ ಮನುಷ್ಯನ ಜೀವಿತವನ್ನು ಬದಲಾಯಿಸುತ್ತದೆ. ಆಮೆನ್, ಹಲ್ಲೆಲೂಯಾ. ಇವತ್ತು ಮಾತಾಡ್ತೀನಿ, ಗಮನಿಸ್ರಿ. ಯಾರಾದರೂ ದಿಕ್ಕಿಲ್ಲದೆ ಬಿದ್ದಿದ್ರೆ ಕೆಲವೊಬ್ರು ದಯೆ ತೋರಿಸ್ತಾರ ಇಲ್ಲ. ಕೆಲವೊಬ್ರು ಕಷ್ಟದಲ್ಲಿದ್ರೆ, ಶ್ರೀಮಂತರು ಕಷ್ಟದಲ್ಲಿರೋ ನೋಡಿ ಕೆಲವೊಬ್ರು ದಯೆ ತೋರಿಸ್ತಾರೆ. ಅಯ್ಯೋ ಇವ್ರಿಗೆ ಏನಿಲ್ಲ, ಇವ್ರಿಗೆ ನಾನು ಸಹಾಯ ಮಾಡಬೇಕು, ಅಯ್ಯೋ ಇವ್ರು ಕಷ್ಟದಲ್ಲಿದ್ದಾರೆ, ಇವರಿಗೆ ಸಹಾಯ ಮಾಡ್ಬೇಕಂತೇಳಿ ಕೆಲವೊಬ್ರು ದಯೆ ತೋರಿಸ್ತಾರೆ. ಆ ದಯೆ ಇವತ್ತಿದ್ದು ನಾಳೆ ಅಳಿದು ಹೋಗ್ಬೋದೇನೋ, ಆದರೆ ದೇವರ ದಯೆ ಶಾಶ್ವತವಾಗಿ ಇರುವಂಥದ್ದಾಗಿದೆ. ಆಮೆನ್, ಹಲ್ಲೆಲೂಯಾ. ಈ ಆದಿಕಾಂಡ 6ನೇ ಅಧ್ಯಾಯದಲ್ಲಿ ನೋಹನ್ ಅನ್ನುವಂಥ ಭಕ್ತನಿಗೆ, ನೋಹನ್ ಅನ್ನುವಂಥ ಪ್ರಾರ್ಥನೆ ವೀರನಿಗೆ, ನೋಹನ್ ಅನ್ನುವಂಥ ನಂಬಿಕಸ್ಥನಿಗೆ ಯಾರ ದಯೆ ದೊರಕಿತಂತೆ? ಮಾತಾಡ್ರಿ, ಯಾರ ದಯೆ ದೊರಕಿತು? ದೇವರ ದಯೆ ದೊರಕಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ದಯೆ ಏನು ಬದಲಾವಣೆ ತರುತ್ತೆ ಗೊತ್ತಾ? ತೆಗಿರಿ ವಾಕ್ಯ ಓದೋಣ. ಕೀರ್ತನೆ 90ನೇ ಅಧ್ಯಾಯ 14ನೇ ವಚನ ವಾಕ್ಯ ಓದೋಣ. ಕೀರ್ತನೆ 90ನೇ ಅಧ್ಯಾಯ 14ನೇ ವಚನ ವಾಕ್ಯ ಓದೋಣ. ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿ ಪಡಿಸು. ಹಲ್ಲೆಲೂಯಾ. ಇಲ್ಲಿ ಮೋಶೆ ಗಮನಿಸ್ರಿ, 120ನೇ ವಯಸ್ಸಿನಲ್ಲಿ ಬೆಳಗಾ ಮುಂಜಾನೆ ಪ್ರಾರ್ಥನೆ ಮಾಡ್ತಾ ಹೇಳ್ತೇನೆ, ಅಯ್ಯ ಮುಂಜಾನೆ ವೇಳೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ, ನಿನ್ನ ದಯೆಯಿಂದ ನಿನ್ನ ಕೃಪೆಯಿಂದ ನನ್ನ ನೆನಪಡಿಸು, ಸಂತೃಪ್ತಿ ಪಡಿಸು. ಹಲ್ಲೆಲೂಯಾ. ಗಮನಿಸ್ರಿ, ಮನುಷ್ಯನ ಜೀವಿತದಲ್ಲಿ ಮನುಷ್ಯನ ದಯೆ ಇಲ್ಲದೆ ಹೋದ್ರು ಯಾರ ದಯೆ ಇರ್ಬೇಕು ನಮಗೆ? ಮಾತಾಡ್ರಿ, ಯಾರ ದಯೆ ಇರ್ಬೇಕು ನಮಗೆ? ಮೋಶೆ ಗಮನಿಸ್ರಿ, ನಡೆದ ದಾರಿಯಲ್ಲೆಲ್ಲ ಅದ್ಭುತಗಳು ನಡೀತಾ ಇದ್ವು. ಮೋಶೆ ಕೈ ಎತ್ತಿ ಕೆಂಪು ಸಮುದ್ರ ವಿಭಾಗವಾಗ್ತಿತ್ತು. ಮೋಶೆ ಕೋಲ್ ತಗೊಂಡ್ಕೊಂಡು ಬಂಡೆ ಹೊಡೆದ್ರೆ ಬಂಡೆ ಒಳಗಿಂದ ನೀರು ಬರ್ತಾ ಇತ್ತು. ಮೋಶೆ ಪ್ರಾರ್ಥನೆ ಮಾಡಿದ್ರೆ ಲವಕಿಗಳು ಬರ್ತಾ ಇದ್ವು. ಮೋಶೆ ಪ್ರಾರ್ಥನೆ ಮಾಡಿದ್ರೆ ಕಹಿಯಾದ ನೀರು ಸಿಹಿಯಾಗಿ ಮಾರ್ಪಾಡ್ತಾ ಇತ್ತು. ಗಮನಿಸ್ರಿ, ಅಂತ ಮೋಶೆ ಮುಂಜಾನೆ ಪ್ರಾರ್ಥನೆ ಮಾಡುವ ವೇಳೆಯಲ್ಲಿ ಏನ್ ಬೇಡಿಕೊಳ್ತಾನೆ ಹೇಳ್ರಿ? ದೇವರ ದಯೆ ಬೇಡಿಕೊಳ್ತಾ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗ್ ಆರಾಧನೆ ಮಾಡ್ಬೇಕಾದ್ರೆ ಒಂದು ಹಾಡಿದ್ವಿ. ಏನಂತ ಹಾಡಿದ್ವಿ ಹೇಳ್ರಿ? ದೇವಾ ನಿನ್ನ ದಯೆ ಎಷ್ಟು ದೊಡ್ಡದು, ರಾಜ ನಿನ್ನ ಪ್ರೇಮ ಪರವಾದದು. ಭಕ್ತನ ಹೇಳ್ತಾನೆ, ಒಂದು ಕ್ಷಣ ನಾನು ಮರೆಯದಂತೆ ತಂದೆ ತಾಯಿಗಿಂತ ಹೆಚ್ಚು ಪ್ರೀತಿ ಮಾಡುವವನೇ. ಹಲ್ಲೆಲೂಯಾ. ದೇವರ ದಯೆ ಎಷ್ಟೋ ದೊಡ್ಡದಂತೆ. ಹಲ್ಲೆಲೂಯಾ. ಆ ದಯೆಯನ್ನು ಗಮನಿಸ್ರಿ, ಮೋಶೆ ಬೇಡಿಕೊಳ್ತಾ ಇದ್ದಾನೆ. ಹೆಂಗ್ ಬೇಡಿಕೊಳ್ತಾನೆ? ಉದಯದಲ್ಲಿ ನಿನ್ನ ದಯೆಯಿಂದ ನಿನ್ನ ಕೃಪೆಯಿಂದ ನಮ್ಮ ನೆನ್ಪಡಿಸು, ಸಂತೃಪ್ತಿ ಪಡಿಸು. ಹಲ್ಲೆಲೂಯಾ. ಯಾಕೆ ದೇವರ ದಯೆ ಬೇಕಂತ ಮೋಶೆ ಬೇಡಿಕೊಂಡಂದ್ರೆ ಅಲ್ಲಿ ಮೋಶೆನೇ ಹೇಳುತ್ತಾನೆ. ವಾಕ್ಯ ಓದೋಣ. ಉದಯದಲ್ಲಿ ನಿನ್ನ ಕೃಪೆಯಿಂದ ನಮ್ಮನ್ನು ಸಂತೃಪ್ತಿ ಪಡಿಸು. ಅಲ್ಲಿ ಹೇಳ್ತೆ, ಆಗ ಜೀವಮಾನದಲ್ಲೆಲ್ಲ, ಎಲ್ಲಂತೆ? ಜೀವಮಾನದಲ್ಲೆಲ್ಲ. ಹಲ್ಲೆಲೂಯಾ. ನಾವು ಬದುಕಿರುವ ದಿನವೆಲ್ಲ ಆ ದಯೆಯು ಏನು ಮಾಡುತ್ತಂತೆ?
ಉಲ್ಲಾಸಿಸುವಂತೆ ಹರ್ಷಿಸುವಂತೆ ಮಾಡುತ್ತಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಗಮನಿಸ್ರಿ, ದೇವರ ದಯೆ ನಾವು ಉಲ್ಲಾಸ ಪಡುವಂತೆ, ನಾವು ಹರ್ಷಿಸುವಂತೆ, ನಾವು ಸಂತೋಷ ಪಡುವಂತೆ, ನಾವು ಸಂತೋಷವಾಗಿ ಬಾಳುವಂತೆ, ನಮ್ಮ ಜೀವಿತ ಸಮಾಧಾನವಾಗಿ ಮುಂದೆ ಸಾಗುವಂತೆ ಆ ದಯೆಯು ಕಾರ್ಯ ಮಾಡುತ್ತದೆ. ಆಮೆನ್, ಹಲ್ಲೆಲೂಯ. ಯಾಕೆ ನಾವು ದೇವರ ದಯೆಯಿಂದ ತುಂಬಲ್ಪಟ್ಟು ಮುಂದಕ್ಕೆ ಸಾಗಬೇಕಂದ್ರೆ, ದೇವರ ದಯೆ ನಮ್ಗೆ ಏನು ಕೊಡುತ್ತೆ ಹೇಳ್ರಿ? ಇಲ್ಲಿ ವಾಕ್ಯದಲ್ಲಿ ನೋಡಿದಾಗೆ ಉಲ್ಲಾಸ ಕೊಡುತ್ತದೆ. ಹಲ್ಲೆಲೂಯ. ಏನು ಕೊಡುತ್ತೆ ಹೇಳ್ರಿ? ದೇವರ ದಯೆ ನಮಗೆ ಉಲ್ಲಾಸ ಕೊಡುತ್ತದೆ. ಎರಡನೇದಾಗಿ ಏನು ಕೊಡುತ್ತೆ? ನಮಗೆ ಹರ್ಷಿಸುವಂತೆ ಮಾಡುತ್ತದೆ. ಆಮೇನ್. ಇವತ್ತು ಅದೆಷ್ಟೋ ಜನ ಜೀವಿತದಲ್ಲಿ ಕೊರಗಿದೆ, ಅದಿಲ್ಲ ಇದಿಲ್ಲ, ಹಂಗಾಗ್ತಿದೆ ಹಿಂಗಾಗ್ತಿದೆ. ಆದರೆ ವಾಕ್ಯದಲ್ಲಿ ನೋಡ್ತೇವೆ, ನೋಹನಿಗೆ ದೇವರ ದಯೆ ದೊರಕಿತಂತೆ. ಮೋಶೆ ಕೂಡ 120ನೇ ವಯಸ್ಸಿನಲ್ಲಿ ಉದಯ ಕಾಲದಲ್ಲಿ ಆತನು ಪ್ರಾರ್ಥನೆ ಮಾಡುವ ವೇಳೆಯಲ್ಲಿ ಆತನು ಬೇಡಿಕೊಳ್ತಾನೆ, ನಿನ್ನ ಕೃಪೆ ನಿನ್ನ ದಯೆಯಿಂದ ನನ್ನ ಸಂತೃಪ್ತಿ ಪಡಿಸು, ಯಾಕಂದ್ರೆ ನಾನು ಜೀವಮಾನದಲ್ಲೆಲ್ಲ ಉಲ್ಲಾಸಿಸಿ ಹರ್ಷಿಸಬೇಕಂತೇಳಿ. ಆಮೇನ್, ಹಲ್ಲೆಲೂಯ. ಕೆಲವೊಬ್ರು ನೋಡ್ರಿ, ವಯಸ್ಸಾದವ್ರು ಹೇಳ್ತಿರ್ತಾರ, ನಂದೇನಪ್ಪ ಎಲ್ಲ ಆಗೋಯ್ತು ಅಲ್ಲ. ವಯಸ್ಸಾದವ್ರು ಎಲ್ಲರೂ ಹೇಳ್ತಿರ್ತಾರ, ನಂದೆಲ್ಲ ಮುಗೀತು. ಅವ್ರು ಸಂತೋಷ ಪಡ್ತಾರ? ಅವ್ರು ಹೇಳ್ತಾರ, ಮಕ್ಕಳೇ ನಿಮ್ದೆಲ್ಲ ಈಗ ವಯಸ್ಸಿರುವಂತ ನಿಮ್ದು, ಮೊಮ್ಮಕ್ಕಳೇ ಎಲ್ಲ ನಿಮ್ದು, ಈಗ ನಮ್ದೇನು ಎಲ್ಲ ಮುಗೀತು, ಕತೆ ಮುಗೀತು, ವಯಸ್ಸು ಮುಗೀತು, ಇನ್ನೇನಿದ್ರೆ ಮಣ್ಣಿಗೆ ಹೋಗೋದಂದೇ ಬಾಕಿ. ಯಾವಾಗ ದೇವ್ರು ಕರ್ಕೊಂಡ್ರೆ ಅವಾಗ ಹೋಗ್ಬಿಡ್ತೀವಿ ಅಂತಾರೆ. ಆದ್ರೆ ಗಮನಿಸ್ರಿ, ಮೋಶೆ 120ನೇ ವಯಸ್ಸಿನಲ್ಲಿ ಎಲ್ಲ ಆಯ್ತಂತಿಲ್ಲ. ಮೋಶೆ ಹೇಳ್ತಾನೆ, ಇವತ್ತಿಗೂ, ಇವತ್ತಿನ ದಿನದವರೆಗೂ ಈ ದಿನ ಕೂಡ ನನಗೆ ನಿನ್ನ ಕೃಪೆ ಬೇಕು. ಹಲ್ಲೆಲೂಯ. ಏನ್ ಬೇಕಂತೆ ಅಂದ್ರೆ, ದೇವರ ಕೃಪೆ ಚಿಕ್ಕವರಿಗೂ ದೊಡ್ಡವರಿಗೂ ಬರುತ್ತೆ ಅಂತೇಳಿ ಇಲ್ಲಿ ಮೋಶೆ ತಿಳಿಯಪಡಿಸ್ತಾ ಇದ್ದಾನೆ. ಆಮೇನ್, ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲರಿ ಹಲ್ಲೆಲೂಯ. ಗಮನಿಸ್ರಿ ಪ್ರೀತಿಯುಳ್ಳ ದೇವ ಜನರೇ, ದೇವರ ಕೃಪೆ, ದೇವರ ದಯೆ ನಮ್ಮನ್ನೇನು ಮಾಡುತ್ತೆ ಹೇಳ್ರಿ? ಉಲ್ಲಾಸಿಸುವಂತೆ ಮಾಡುತ್ತೆ. ಮತ್ತೆ ಮಾತಾಡಬೇಕು, ನೆಕ್ಸ್ಟ್ ಏನು ಮಾಡುತ್ತೆ? ನಮ್ಮನ್ನ ಹರ್ಷಿಸುವಂತೆ ಮಾಡುತ್ತೆ. ಈಗ ಯಾಕೆ ನೋಹನಿಗೆ ದೇವರ ದಯೆ ದೊರಕಿತು? ವಾಕ್ಯದಲ್ಲಿ ನೋಡಿದ ಹಾಗೆ ನೋಹನಿಗೆ ಏನು ದೊರಕಿತಂತಲ್ಲಿ? ದೇವರ ದಯೆ ದೊರಕಿತಂತೇಳಿ ವಾಕ್ಯದಲ್ಲಿ ನೋಡ್ತಿಲ್ವ? ಯಾಕೆ ದೇವರ ದಯೆ ದೊರಕಿತು? ಇವತ್ತು ಈ ವಾಕ್ಯ ಕೇಳುವ ನಮಗೆ ದೇವರ ದಯೆ ದೊರಕಿದನಾ, ಅಥವಾ ದೇವರ ದಯೆ ದೊರಕಬೇಕಂದ್ರೆ ನಾವೇನು ಮಾಡಬೇಕು ಎಂಬುದಾಗಿ ಈ ವಾಕ್ಯದಲ್ಲಿ ಕಲಿಯೋಣ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ದಯೆ ಜನರಿಗೆ ಬೇಕು. ನನಗೆ ದೇವರ ಕೃಪೆ ಬೇಕು, ದೇವರ ದಯೆ ಬೇಕು. ನೋಡ್ರಿ, ಒಂದು ಸಾರಿ ದಾವೀದನ ಬಗ್ಗೆ ನಾವು ನೋಡ್ತೇವೆ. ದಾವೀದನ ಏನ್ ಹಿಂಬಾಲಿಸ್ತಂತೆ ವಾಕ್ಯದಲ್ಲಿ ನೋಡ್ತೇವೆ? ಶುಭವು, ನೆಕ್ಸ್ಟು ಕೃಪೆಯು. ಹಲ್ಲೆಲೂಯ. ಶುಭವು ಮತ್ತೆ ದೇವರ ದಯೆಯು ದಾವೀದನ ಹಿಂಬಾಲಿಸ್ತಾ ಇದ್ದದ್ದು. ಯಾಕಂದ್ರೆ ದಾವೀದನು ಹೋದ ಕಡೆಯಲ್ಲ, ದೇವರು ದಾವೀದನ ಉತ್ತಮ ಸ್ಥಿತಿಗೆ ತರಲು ಆ ದಯೆಯನ್ನು ಕಳಿಸ್ತಾ ಇದ್ದಾರಂತೆ. ಆಮೇನ್, ಹಲ್ಲೆಲೂಯ. ರೀಸೆಂಟ್ ಆಗಿ ನಾನು ಬೀದರಿಗೆ ವಾಕ್ಯ ಕೇಳಕ್ಕೆ ಹೋದಾಗ ಗಮನಿಸ್ರಿ, ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾನೆ ಒಬ್ಬ ಯವ್ವನಸ್ಥನು. ಆ ಯವ್ವನಸ್ಥನ ಹೆಸರು ರಾಜು ಅಂತೇಳಿ. ಆ ಯವ್ವನಸ್ಥನ ಹೆಸರು ಏನು ಹೇಳ್ರಿ? ರಾಜು ಅಂತೇಳಿ. ಹಾಸ್ಪಿಟಲಲ್ಲಿ ಅದು OT ಅಂತ ಆ ಆಪರೇಷನ್ ಥಿಯೇಟರ್ ಒಳಗಡೆ ಕೆಲಸ ಮಾಡ್ತಾನೆ. ಗಮನಿಸ್ರಿ, ಅಂತ ವ್ಯಕ್ತಿಗೆ ಮಾನಸಿಕವಾದ ಪ್ರಾಬ್ಲಮ್ ಬಂದಿದೆ. ಏನು ಬಂದಿದೆ? ಮಾನಸಿಕವಾದ ಪ್ರಾಬ್ಲಮ್. ಆ ಪ್ರಾಬ್ಲಮ್ ಏನಂದ್ರೆ, ನನ್ನನ್ನು ಯಾರೋ ಹಿಂಬಾಲಿಸ್ತಾ ಇದ್ದಾರೆ, ನನ್ನ ಯಾರೋ ಸಾಯಿಸಕ್ಕೆ ಬರ್ತಾರೆ, ಯಾರು ಇಲ್ಲ. ಹಲ್ಲೆಲೂಯ. ಆ ಹುಡುಗ ಹೇಳ್ತಾನೆ, ನಾನು ಪ್ರಾರ್ಥನೆ ಮಾಡಕ್ಕೆ ಇದೀನಿ, ಪ್ರಾರ್ಥನೆ ಮಾಡ್ತೀನಿ, ಎದ್ದು ಹೋಗ್ತಾನೆ ಅಂತಾನೀಗ. ಹಲ್ಲೆಲೂಯ. ಪ್ರಾರ್ಥನೆ ಮಾಡಕ್ಕೆ ಕೈ ಇಟ್ಟು ಪ್ರಾರ್ಥನೆ ಮಾಡಿ ಎಣ್ಣೆ ಹಾಕ್ತಿದ್ರೆ ಎದ್ದು ಎಗ್ಗುರ್ತಾ ಇದ್ದಾನೆ. ಹಿಡ್ಕೊಂಡ್ರು ಕೂಡ ಹಂಗೆ ಹೋಗಿ ನೋಡ್ತಾ ಇದ್ದಾನೆ. ಯಾಕೆ ಹಂಗೆ ಮಾಡ್ತಿದ್ದಾನಂತ ಆ ಹುಡುಗನ ಕೇಳಿದ್ರೆ ಹೇಳ್ತಾನೆ, ಎಲ್ಲ ಚೆನ್ನಾಗಿದ್ದಾನೆ, ನನ್ನ ಯಾರೋ ಬಡಿಯಕ್ಕೆ ಬರ್ತದಾರ, ನನ್ನ ಯಾರೋ ಒಡಿಯಕ್ಕೆ ಬರ್ತದಾರ, ಇವತ್ತು ರಾತ್ರಿಗೆ ನಮ್ಮಪ್ಪ ನಾನು ಇಬ್ಬರು ಸಾಯ್ತೀವಿ ಅಂತನ. ಹಲ್ಲೆಲೂಯ, ಹಲ್ಲೆಲೂಯ. ಮತ್ತೆ ನನ್ನ ಹತ್ರ ಮಾತಾಡಿದ ಕೆಲವು ದಿನಗಳಿಂದ ಮಾತಾಡಿದ್ದೀನಿ. ಅವ್ರ ತಂದೆಗೆ ಹಂಗೆ ಆಗಿತ್ತು. ಅವ್ರ ತಂದೆಗೆ ಪ್ರಾರ್ಥನೆ ಮಾಡಿದಾಗ ಅವ್ರ ತಂದೆ ಚೆನ್ನಾಗಾದ. ಈಗ ಅವ್ರ ತಂದೆ ನಾನು ಬೀದರ್ಗೆ ಬಂದಿನಿ ಅಂತೇಳಿ ಹುಡುಕೊಂಡು ಬಂದ. ಆಂಧ್ರ ಅವ್ರದ್ದು, ನಾರಂಕೇಡ್ ಅಂತೇಳಿ ಅವ್ರೂರು. ಅಲ್ಲಿಂದ ಬೀದರಿಗೆ ಬಂದಿದ್ದಾರೆ ಅವರು. ಬರತ್ತಲೇ ಪ್ರಾರ್ಥನೆ ಮಾಡ್ತಾ ಇದ್ರೆ ಹೇಳ್ತಾನೆ, ನನಗೆ ಎರಡೆರಡು ಕಾಣ್ತಾ ಇದ್ದಾರೆ, ನನಗೆ ಅವ್ರು ಕಾಣ್ತಾರೆ, ಇವ್ರು ಕಾಣ್ತಾರೆ. ನೋಡ್ರಿ, ಕೆಲವು ಸಾರಿ ಜನರನ್ನ ಏನೇನೋ ಹಿಂಬಾಲಿಸ್ತಿರುತ್ತೆ. ಆದರೆ ಇವತ್ತು ನಾನು ನೀನು ನಮ್ಮ ಹಿಂದೆ ಯಾರು ಬರ್ಬೇಕಂತೇಳಿ ಬಯಸ್ಬೇಕು ಹೇಳ್ರಿ? ದೇವರ ದಯೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ದಯೆ ಇದ್ರೆ ಸಾಕು, ಭಯವು ನೀಗುತ್ತದೆ. ಆಮೇನ್, ಹಲ್ಲೆಲೂಯ. ದೇವರ ದಯೆ ನನಗೆ ದೊರಕಿದೆ ಎಂಬ ಕೈ ಎತ್ರಿ. ಮರಿಯಳಿಗೆ ದೇವರ ದಯೆ ದೊರಕಿತು ಬೈಬಲಲ್ಲಿ. ಯಾರ ದಯೆ ದೊರಕಿತೋ? ಮರಿಯಳೇ ಹೆದರಬೇಡ, ನಿನಗೆ
ದೇವರ ದಯೆ ದೊರಕಿತಂತೇಳಿ ವಾಕ್ಯದಲ್ಲಿ ನೋಡ್ತೇವಲ್ಲ. ಈಗ ಇಲ್ಲಿ ವಾಕ್ಯದಲ್ಲಿ ನೋಡಿದಾಗೆ ನೋಹನಿಗೆ ಯಾಕೆ ದೇವರ ದಯೆ ದೊರಕಿತು, ನಮಗೆ ದೇವರ ದಯೆ ದೊರಕಬೇಕಂದ್ರೆ ನಾವೇನು ಮಾಡಬೇಕೆಂಬುದಾಗಿ ಇವತ್ತು ವಾಕ್ಯವನ್ನು ನಾವು ತಿಳ್ಕೊಂಡು ವಾಕ್ಯವನ್ನು ಮುಗಿಸಿಕೊಳ್ಳೋಣ. ಒಂದೇದಾಗಿ ತೆಗೆದು ವಾಕ್ಯ ಓದೋಣ. ಯಾಕೆ ನೋಹನಿಗೆ ದೇವರ ದಯೆ ದೊರಕಿತಂದ್ರೆ ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನ ವಾಕ್ಯ ಓದೋಣ. ಆದಿಕಾಂಡ 6ನೇ ಅಧ್ಯಾಯ 9ನೇ ವಚನ ಓದೋಣ. ನೋಹನ್ ಚರಿತ್ರೆಯು, ಹಲ್ಲೆಲೂಯ ಹಲ್ಲೆಲೂಯ. ಇವತ್ತು ನನ್ನ ಚರಿತ್ರೆಯಲ್ಲಿ ನಿನ್ನ ಚರಿತ್ರೆಯಲ್ಲಿ ದೇವರ ದಯೆ ಇರಬೇಕಾ ಬೇಡ? ನಮ್ಮನ್ನು ನೋಡಿದ್ರೆ ಅವರಿಂದ ದೇವರ ದಯೆ ಇದಪ್ಪ, ಅವ್ರಿಗೆ ಯಾರು ಸಪೋರ್ಟ್ ಇಲ್ಲದಿದ್ರು ಕೂಡ, ಅವ್ರಿಗೆ ಯಾವ ಸಮಸ್ಯೆ ಇಲ್ಲದಿದ್ರು ಕೂಡ, ಅವ್ರಿಗೆ ಯಾರು ಸಹಾಯ ಮಾಡುವವರು ಇಲ್ಲದಿದ್ರು ಕೂಡ, ಇವರಿಗೆ ಯಾರಿದ್ದಾರೆ ಸಹಾಯ ಮಾಡುವವರು? ದೇವರಿದ್ದಾನಂತೇಳಿ ನಮ್ಮ ಚರಿತ್ರೆ ನೋಡಿದಾಗ ಜನರು ಮಾತನಾಡಬೇಕು. ಹಲ್ಲೆಲೂಯ. ಮಾತಾಡಬೇಕೇ ಬೇಡ? ಈ ಆದಿಕಾಂಡನ ಬರೆದಿರೋದು ಯಾರು ಹೇಳ್ರಿ? ಮೋಶೆ. ಇದನ್ನು ಬರೆದಿರೋದು ಯಾರು? ಮೋಶೆ. ಮೋಶೆ ಯಾರ ಬಗ್ಗೆ ಬರಿತಿದ್ದಾನೆ? ಯಾರ ಚರಿತ್ರೆ ಬರಿತಿದ್ದಾನೆ? ಇಲ್ಲಿ ನೋಹನ್ ಚರಿತ್ರೆ ಬರಿತಾ ಇದ್ದಾನೆ. ಯಾರ ಚರಿತ್ರೆ ಬರ್ತಿದ್ದಾನೆ? ಯಾರ ಚರಿತ್ರೆ? ಇವತ್ತು ನನ್ನ ಚರಿತ್ರೆ ನಿನ್ನ ಚರಿತ್ರೆ ಬರಿಬೇಕೇ ಬೇಡ? ಏನಂತೇಳಿ ಇಲ್ಲಿ ನೋಡ್ರಿ, ವಾಕ್ಯ ಹೇಳ್ತೆ, ಅಲ್ಲಿ ವಾಕ್ಯ ಹೇಳ್ತಾರೆ ನೋಹನ್ ಚರಿತ್ರೆ ಅಂತ ಹೇಳಿ ಬರಿತಾ ಹೇಳ್ತೆ. ನೋಹನು ಏನಾಗಿದ್ದನಂತೆ? ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನಾಗಿದ್ದನು, ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಹಲ್ಲೆಲೂಯ ಹಲ್ಲೆಲೂಯ. ಇಲ್ಲಿ ವಾಕ್ಯ ನೋಡಿದಾಗೆ ದೇವರ ದಯೆ ನಮಗೆ ಬರಬೇಕಂದ್ರೆ ನಾವೇನಾಗಿರ್ಬೇಕು? ನೀತಿವಂತರಾಗಿರ್ಬೇಕು. ಹಲ್ಲೆಲೂಯ ಹಲ್ಲೆಲೂಯ. ಏನಾಗಿರ್ಬೇಕು ಹೇಳ್ರಿ? ಮರಿಯಳಿ ಕೂಡ ದೇವರ ದಯೆ ಯಾಕೆ ಬಂತ ಹೇಳ್ರಿ? ಏಸು ಆಕೆ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಿದೆ ಹೇಳ್ರಿ? ಏಸು ಆಕೆ ಹೊಟ್ಟೆಯೊಳಗೆ ಬರುವುದಕ್ಕೆ ಕಾರಣವೇನು? ಆಕೆ ಪರಿಶುದ್ಧಳು. ಆಮೇನ್. ಆಕೆ ಪುರುಷನನ್ನು ಅರಿತವಳಲ್ಲ. ಹಲ್ಲೆಲೂಯ. ಆಕೆ ನೀತಿವಂತಳು. ಆಮೇನ್. ಅದೇ ರೀತಿಯಲ್ಲಿ ಇಲ್ಲಿ ಚರಿತ್ರೆ ನೋಡೋದಾದ್ರೆ ನೋಹನ್ ಚರಿತ್ರೆಯಲ್ಲಿ ನೀತಿ ಇದೆ. ಏನಿದೆ ಹೇಳ್ರಿ? ಮಾತಾಡ್ರಿ. ನೋಹನ್ ಚರಿತ್ರೆಯಲ್ಲಿ ಏನಿದೆ? ಮಾತಾಡಬೇಕು. ಏನಿದೆ? ಏನಿದೆ? ನೋಹನ್ ಚರಿತ್ರೆಯಲ್ಲಿ ಏನಿದೆ? ಯಾಕೆ ದೇವರು ನೀತಿವಂತರನ್ನ ನೋಡುತ್ತಾನೆ? ನೋಡ್ರಿ ಪ್ರೀತಿಯುಳ್ಳ ದೇವಚಂದ್ರೆ, ಇಲ್ಲಿ ವಾಕ್ಯದಲ್ಲಿ ನೋಡ್ತಿದ್ದೇವಲ್ಲ, ನೋಹನ್ ಚರಿತ್ರೆ ಅಂತ ಬರಿತಾ ನೋಹನು ನೀತಿವಂತನಾಗಿದ್ದಾನಂತೆ. ಆಮೇನ್. ಹಲ್ಲೆಲೂಯ. ನೋಹನ್ ಏನಾಗಿದ್ದಾನಂತೆ? ವಾಕ್ಯದಲ್ಲಿ ನೋಡಿದಾಗೆ ನೀತಿವಂತನಾಗಿದ್ದಾನಂತೆ. ನೋಡ್ರಿ, ದೇವರು ಆ ಪ್ರಪಂಚವನ್ನು ನೋಡ್ತಾ ಇದ್ದಾನೆ. ನೋಹನಿರುವ ಕಾಲದಲ್ಲಿ ಜನರನ್ನು ನೋಡ್ತಾ ಇದ್ರೆ ಜನರು ಹೆಂಗಿದ್ದಾರೆ ಗೊತ್ತಾ? ವಾಕ್ಯ ಓದೋಣ. 12ನೇ ವಚನ ಓದ್ರಿ. 6ನೇ ಅಧ್ಯಾಯ 12ನೇ ವಚನ ಓದ್ರಿ ಬೇಗ. ದೇವರು ಲೋಕವನ್ನು ನೋಡಿದಾಗ ಅದು ಕೆಟ್ಟು ಹೋಗಿತ್ತು. ಏನಾಗಿತ್ತು ಹೇಳ್ರಿ? ಲೋಕ. ಮಾತಾಡ್ರಿ. ಲೋಕ ಏನಾಗಿತ್ತು? ಲೋಕ ಏನಾಗಿತ್ತು ಅಕ್ಕ? ತೆಲುಗಲ್ಲಿ ಏನಂತ ಬರ್ತಕ್ಕ? ಲೋಕವು ಚೆಡಿಪೋಯೇನು. ಹಲ್ಲೆಲೂಯ. ಇವತ್ತು ನಾವು ಕೂಡ ಕೆಟ್ಟು ಹೋದ ಲೋಕದಲ್ಲಿದ್ದೇವ? ಒಳ್ಳೆ ಲೋಕದಲ್ಲಿದ್ದೀವ? ಮಾತಾಡ್ರಿ. ನಾವೆಲ್ಲಿದ್ದೇವೆ? ದೇವರು ಆ ಲೋಕವನ್ನು ನೋಡಿದಾಗ, ಭೂಲೋಕವನ್ನು ನೋಡಿದಾಗ ಅಲ್ಲಿ ನೋಡ್ತೇವಲ್ಲ, ದೇವರು ಲೋಕವನ್ನು ನೋಡಿದಾಗ ಅದು ಏನಾಗಿತ್ತಂತೆ? ಕೆಟ್ಟು ಹೋಗಿತ್ತಂತೆ. ಹೆಂಗೆ? ಭೂನಿವಾಸಿಗಳೆಲ್ಲರೂ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದರು. ಹಲ್ಲೆಲೂಯ ಹಲ್ಲೆಲೂಯ. ಲೋಕ ಹೆಂಗ್ ಕೆಟ್ಟೈತೆ ಅಂದ್ರೆ, ಭೂನಿವಾಸಿಗಳೆಲ್ಲ, ಭೂಲೋಕದಲ್ಲಿ ವಾಸ ಮಾಡುವವರೆಲ್ಲ, ಭೂಲೋಕದಲ್ಲಿ ಕಾಲ ಕಳೆಯುವವರೆಲ್ಲ ನಾವೆಲ್ಲರೂ ಎಲ್ಲಿದ್ದೀವಿ ಹೇಳ್ರಿ? ನಾವೆಲ್ಲರೂ ಭೂಲೋಕದಲ್ಲಿರಲ್ಲ. ಒಂದ್ಸರಿ ಹಲ್ಲೆಲೂಯ ಅಣ್ಣ. ಹಲ್ಲೆಲೂಯ. ಭೂಲೋಕದಲ್ಲಿ ಇರುವವರು ಮಾತಾಡ್ರಿ. ಹಲ್ಲೆಲೂಯ. ಪರಲೋಕದಲ್ಲಿರಲ್ಲ, ಪರಲೋಕದಲ್ಲಿ ದೇವ್ರಿಗೆ ಹೇಳ್ತಾರೆ ಆಮೇನ್ ಆಮೇನ್ ಆಮೇನ್. ಹಾಗೆ ಆಗ್ಲಿ ಅಂತ ಅರ್ಥ. ಹಲ್ಲೆಲೂಯ. ಗಮನಿಸಿರ್ಬಿಟ್ಟು ದೇವಜನರೇ, ಭೂನಿವಾಸಿಗಳು ಈ ಭೂಲೋಕದಲ್ಲಿ ಏನ್ ಮಾಡ್ತಾರಂತೆ? ಅಲ್ಲಿ ವಾಕ್ಯ ನೋಡಿದಾಗೆ ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಭೂಲೋಕ ಏನಾಗಿದೆ ಹೇಳ್ರಿ? ನೋಡಿದಾಗ ಕೆಟ್ಟು ಹೋಗಿತ್ತು. ಏನಾಗಿತ್ತು ಈ ಭೂಲೋಕ? ಮಾತಾಡ್ರಿ. ಈ ಭೂಲೋಕ ಏನಾಗಿತ್ತು? ಇವತ್ತು ಕೂಡ ಕೆಟ್ಟು ಹೋದವ್ರನ್ನ ಎಷ್ಟೋ ಜನರು ನೋಡ್ತಾ ಇದ್ರಿ ನೀವು ಕೂಡ. ಯಾಕೆ ದೇವರು ಇವತ್ತು ನಮಗೆ ತಿಳಿಸಿದ್ರೆ, ಕೆಟ್ಟು ಹೋಗಿರುವ ಭೂಲೋಕದಲ್ಲಿ ಭೂನಿವಾಸಿಗಳೆಲ್ಲರೂ ಕೂಡ ತಮ್ಮ ನಡವಳಿಕೆಯನ್ನು ಬದಲಾಯಿಸಿಕೊಂಡಿರುವವರ ಮಧ್ಯದಲ್ಲಿ ನೋಹನ್ ಏನಾಗಿದ್ದಾನೆ ಹೇಳ್ರಿ? ನೀತಿವಂತನಾಗಿದ್ದಾನೆ. ಆಮೇನ್. ನೋಹನ್ ಏನಾಗಿದ್ದಾನೆ? ಮಾತಾಡ್ರಿ. ನೋಹನ್ ಏನಾಗಿದ್ದಾನೆ? ಇವತ್ತು ನಾವು ಕೂಡ ಈ ಪ್ರಪಂಚ ನೋಡಿ ನಾವು ಕಾಲ ಕಳೆಯೋದಕ್ಕಿಂತ ನಮ್ಮನ್ನು ನೋಡಿ ನಾವು ಕಾಲ ಕಳಿಬೇಕು. ಹಲ್ಲೆಲೂಯ. ನಮ್ಮನ್ನು ನೋಡ್ಬೇಕು, ಮತ್ತೆ ದೇವರು ನೋಡಬೇಕು. ಆಮೇನ್. ನಮಗೆ ದೇವರಿಗೆ ಕನೆಕ್ಟಿವಿಟಿ ಇರಬೇಕು. ಈ ಲೋಕಕ್ಕೆ ನಮಗೆ ಕನೆಕ್ಟಿವಿಟಿ ಕಟ್ಟಾದ್ರೂ ಪರವಾಗಿಲ್ಲ, ದೇವರಿಗೆ ನಮಗೆ ಸಂಪರ್ಕ ಇರಬೇಕು. ಹಲ್ಲೆಲೂಯ. ಇರ್ಬೇಕಾ ಬೇಡ? ಮನುಷ್ಯರಾದ ನಾವು ನೀವೆಲ್ಲರೂ ಕೂಡ ಮನುಷ್ಯರ ಕನೆಕ್ಟಿವಿಟಿಗಿಂತ ದೇವರ ಕನೆಕ್ಟಿವಿಟಿಗೆ ಹತ್ತಿರವಾಗಬೇಕು. ಹಲ್ಲೆಲೂಯ. ನೋಡಿ, ಭೂಲೋಕ
ಎಲ್ಲ ಕೆಟ್ಟು ಹೋಗಿತ್ತಂತೆ. ಭೂಲೋಕದ ವಾಸಿಗಳೆಲ್ಲ ಏನಾಗಿದ್ರಂತೆ, ನಡವಳಿಕೆಗಳನ್ನು, ಅವರ ಜೀವನ ಶೈಲಿಯನ್ನು, ಅವರ ಬದುಕನ್ನು ಕೆಡಿಸಿಕೊಂಡು ಜೀವನ ಮಾಡ್ತಾ ಇದ್ರಂತೆ. ಅಂತ ಜೀವನ ಮಾಡುವ ಸಂದರ್ಭದಲ್ಲಿ ನೋಹನ್ ಬಗ್ಗೆ ದೇವರು ಏನು ಹೇಳ್ತಾನೆ ಗೊತ್ತಾ? ತೆಗೆದು ವಾಕ್ಯ ಓದೋಣ. ಆದಿಕಾಂಡ 7ನೇ ಅಧ್ಯಾಯ 1ನೇ ವಚನ. ವಾಕ್ಯ ಓದ್ರಿ. ಆದಿಕಾಂಡ 7ನೇ ಅಧ್ಯಾಯ 1ನೇ ವಚನ. ವಾಕ್ಯ ಓದೋಣ. ಆಗ ಯೆಹೋವನು ನೋಹನಿಗೆ, ನೀನು ನಿನ್ನ ಮನೆಯವರೆಲ್ಲರೂ ನಾವಿಯಲ್ಲಿ ಸೇರಿ. ನೋಡ್ರಿ, ಅಲ್ಲಿ ದೇವರು ನೋಹನಿಗೆ ಹೇಳ್ತಾನೆ, ಈಗಿನವರಲ್ಲಿ, ಈ ಭೂಲೋಕ ಕೆಟ್ಟು ಹೋದ ಜನರ ಮಧ್ಯದಲ್ಲಿ, ಈ ಭೂಲೋಕದಲ್ಲಿ ಅನೇಕ ಜನರು ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದಾರೆ. ಏನಾಗಿದ್ದಾರೆ? ಈ ಭೂಲೋಕದಲ್ಲಿ ಜನರು ತಮ್ಮ ನಡವಳಿಕೆಯನ್ನು ಕೆಡಿಸಿಕೊಂಡಿದ್ದಾರೆ. ಆದರೆ ಇಲ್ಲಿ ದೇವರು ಹೇಳ್ತಾನೆ ನೋಹನಿಗೆ, ಈಗ ನೀನೊಬ್ಬನೇ ನನ್ನ ಮುಂದೆ. ಹಲ್ಲೆಲೂಯ. ಯಾರ ಮುಂದೆ ಮಾತಾಡ್ರಿ? ಯಾರ ಮುಂದೆ? ಮನುಷ್ಯರ ಮುಂದೆ, ದೇವರ ಮುಂದೆ ಏನಂತೆ? ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನೆ. ಹಲ್ಲೆಲೂಯ. ದೇವರು ಕೆಟ್ಟೋಗಿರುವ ಭೂಲೋಕ ನೋಡ್ದ, ಕೆಟ್ಟೋಗಿರುವ ಜನರನ್ನು ನೋಡ್ದ. ಆದರೆ ಅವರ ಮಧ್ಯದಲ್ಲಿ ದೇವ್ರು ಏನ್ ಮಾಡ್ದ ಗೊತ್ತಾ? ಯಾರು ನೀತಿವಂತರು ಅಂತೇಳಿ ಹುಡುಕಿದನು. ಆಮೆನ್. ಹಲ್ಲೆಲೂಯ. ಯಾರು ಈ ಕಾಲದವರಲ್ಲಿ ತಪ್ಪಿಲ್ಲದೆ ನಡೀತಾ ಇದ್ದಾರೆ ಅಂತೇಳಿ ನೋಡಿದನು. ಹಲ್ಲೆಲೂಯ. ಇಲ್ಲಿ ದೇವರು ಹೇಳ್ತಾರಲ್ಲ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೇನಾ? ಕಣ್ಮುಚ್ಚಿ ಕೇಳಿದ್ದೇನೆ ಅಂತ ಹೇಳ್ತದನಲ್ಲಿ, ನೋಡಿದ್ದೇನೆ. ಆಮೇನ್. ಇವತ್ತು ನಾವೆಲ್ಲರೂ ಕೂಡ ಹೆಂಗಿರ್ಬೇಕಲ್ರಿ? ನೀತಿವಂತರಾಗಿರೋಣ. ಹಲ್ಲೆಲೂಯ. ಏನಾಗಿರೋಣ? ದೇವರ ದಯೆ ನಮಗೆ ಬರಬೇಕಂದ್ರೆ, ದೇವರ ದಯೆಯಿಂದ ನಾವು ಸಂತೋಷವಾಗಿರಬೇಕಂದ್ರೆ, ದೇವರ ದಯೆಯಿಂದ ನಾವು ಹರ್ಷಿಸಬೇಕಂದ್ರೆ, ದೇವರ ದಯೆಯಿಂದ ನಾವು ಬಾಳಿ ಬದುಕಬೇಕಂದ್ರೆ, ದೇವರ ದಯೆಯಿಂದ ದಿನಗಳನ್ನು ನೋಡಬೇಕಂದ್ರೆ ನಾವೇನಾಗಿರ್ಬೇಕು ಹೇಳ್ರಿ? ನೀತಿವಂತರಾಗಿರ್ಬೇಕು. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ಯಾಕೆ ನೀತಿವಂತರಾಗಿರ್ಬೇಕು ಗೊತ್ತಾ? ನಮ್ಮ ಮನೆ ಆಶೀರ್ವಾದಿಸಲ್ಪಡುತ್ತದೆ. ಆಮೆನ್. ಹಲ್ಲೆಲೂಯ. ನೋಡ್ರಿ, ಈಗಿನವರಲ್ಲಿ ನೀನೊಬ್ಬನೇ ನನ್ನ ಮುಂದೆ ನೀತಿವಂತನಾಗಿ ನಡೆಯುವುದನ್ನು ನೋಡಿದ್ದೀನಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಆ ಹೇಳೋದಕ್ಕಿಂತ ಮುಂಚೆ ಮೇಲಿಡಿದರೆ ಹಾಗೆ ಯೆಹೋವನು ಹೇಳ್ತಾನೆ, ನೀನು ನಿನ್ನ ಮನೆಯವರೆಲ್ಲರೂ. ಹಲ್ಲೆಲೂಯ. ಅಂದ್ರೆ ಒಬ್ಬ ವ್ಯಕ್ತಿ ನೀತಿವಂತನಾದ್ರೆ ಅವರ ಮನೆಯವರೆಲ್ಲರೂ ಕೂಡ. ಹಲ್ಲೆಲೂಯ. ನೋಹನ್ ಬಗ್ಗೆ ಮಾತ್ರ ಬರೆದಿರೋದು, ನೋಹನ್ ಮಕ್ಕಳ ಬಗ್ಗೆ ಬರೆದಿಲ್ಲ ವಾಕ್ಯ. ನೋಹನ್ ಮಕ್ಕಳು ನೀತಿವಂತರಾಗಿದ್ರು ಅಂತೇಳಿ ವಾಕ್ಯ ಬರೆದಿಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಯಾರ ಬಗ್ಗೆ ಬರೆದಲ್ಲಿ? ನೋಹನ್ ಒಬ್ಬನೇ ಏನಾಗಿದ್ದಂತೆ? ನೀತಿವಂತನಾಗಿದೆ. ಆ ಒಬ್ಬ ನೀತಿವಂತನ ಗಮನಿಸಿ ಪ್ರೀತಿಯುಳ್ಳ ದೇವರ ಜನರೇ, ತನ್ನ ಜೀವನ ಶೈಲಿಯನ್ನು ಮಾರ್ಪಡಿಸಿಕೊಂಡಿದ್ದರಿಂದ ಏನಾಯ್ತು ಹೇಳ್ರಿ? ಆತನ ಮನೆಯವರು ರಕ್ಷಿಸಲ್ಪಟ್ಟರು. ಹಲ್ಲೆಲೂಯ. ಇವತ್ತು ನಾನು ನೀನು ನೀತಿವಂತರಾದ್ರೆ, ಯೋಬನ ಗ್ರಂಥದಲ್ಲಿ ನಾವು ನೋಡ್ತೇವೆ, ಯೋಬ 8ನೇ 6ನೇ ವಚನದಲ್ಲಿ ನೋಡ್ತೇವೆ, ಆತನು ನಿಶ್ಚಯವಾಗಿ ನಿನಗೋಸ್ಕರ ಎಚ್ಚೆತ್ತು. ಹಲ್ಲೆಲೂಯ. ಯಾರಿಗೋಸ್ಕರ ಎಚ್ಚೆತ್ತುಕೊಳ್ತಾನೆ ಗೊತ್ತಾ? ಅಲ್ಲಿ ವಾಕ್ಯ ಹೇಳುತ್ತೆ, ನಿನ್ನ ನೀತಿಯ ನಿವಾಸವನ್ನು. ಆಮೆನ್. ನಾನು ನೀನು ಯಾವಾಗಾದರೆ ನೀತಿವಂತರಾಗ್ತೇವೋ, ನಾನು ನೀನು ಯಾವಾಗಾದರೆ ನೀತಿಯಲ್ಲಿ ಜೀವಿಸ್ತೇವೋ, ನಮ್ಮ ನೀತಿಯ ನಿವಾಸವನ್ನು ಏನು ಮಾಡ್ತಾನೆ ದೇವರು? ಸಮೃದ್ಧಿಗೊಳಿಸುವನಂತೇಳಿ ವಾಕ್ಯದಲ್ಲಿ ನೋಡುತ್ತೇವೆ. ಹಲ್ಲೆಲೂಯ. ನಾನು ನೀನು ಏನಾಗ್ಬೇಕಿನ ಮೇಲೆ ಮಾತಾಡ್ರಿ. ಏನಾಗ್ಬೇಕು? ನಾವೆಲ್ಲರೂ ಮಾತಾಡ್ರಿ. ಸಭೆಯವರು ನೀವೆಲ್ಲರೂ ಏನಾಗ್ಬೇಕು ಹೇಳ್ರಿ? ನೀತಿಯಲ್ಲಿ. ನಮ್ಮ ಮನೆ ಸಮೃದ್ಧಿ ಆಗ್ಬೇಕಾ ಬೇಡ? ನಾವು ಬಡತನದಲ್ಲಿರ್ಬೇಕಾ? ಸಿರಿತನದಲ್ಲಿರ್ಬೇಕಾ? ಆತ್ಮಿಕವಾಗಿ ಕುಗ್ಗಿ ಹೋಗ್ಬೇಕಾ? ಆತ್ಮಿಕವಾಗಿ ಬಲ ಹೊಂದಬೇಕಾ? ಮತ್ತೇನಾಗ್ಬೇಕು? ನಾವು ದೇವರ ದಯೆ ಹೊಂದಬೇಕು. ಹಲ್ಲೆಲೂಯ. ದೇವರ ದಯೆ ಬರಬೇಕಂದ್ರೆ ನಾವೇನಾಗಿರ್ಬೇಕು? ನೀತಿ. ಆಮೆನ್. ಏನಾಗಿರ್ಬೇಕು? ನಾವು ನೀತಿಯನ್ನು ಹೊಂದಿದವರಾಗಿ ನೀತಿವಂತರಾಗಿ ಜೀವಿಸಬೇಕು. ಹಲ್ಲೆಲೂಯ. ಹಲ್ಲೆಲೂಯ. ಅರ್ಥ ಆಯ್ತಾ? ದೇವರ ದಯೆ ಬರಬೇಕಂದ್ರೆ ಮೊದಲನೇದಾಗಿ ಏನಿರ್ಬೇಕು ನಮ್ಮಲ್ಲಿ? ಮಾತಾಡ್ರಿ. ಏನಿರ್ಬೇಕು ನಮ್ಮಲ್ಲಿ? ನೀತಿ ಹೆಂಗ್ ಬರುತ್ತೆ? ನೀತಿ ಹೆಂಗ್ ಬರುತ್ತೆ? ಯಾರಾದ್ರೂ ಹೇಳ್ತೀರಾ? ವಾಕ್ಯದಲ್ಲಿ 2 ರೀತಿ ನೋಡ್ತೇವೆ ನಾವು, ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಹಳೆ ಒಡಂಬಡಿಕೆಯ ಪ್ರಕಾರ ಅಬ್ರಹಾಮನು ದೇವರ ನಂಬಿದನಂತೆ. ಅಬ್ರಹಾಮನ್ ಯಾರು ನಂಬಿದ್ದಾನೆ ಹೇಳ್ರಿ? ಅಬ್ರಹಾಮನ್ ಯಾರು ನಂಬಿದನಂತೆ? ದೇವರು ನಂಬಿದನಂತೆ. ಆ ನಂಬಿಕೆ ಅವನ ಲೆಕ್ಕಕ್ಕೆ ಏನಂತ ಎಣಿಸಲ್ಪಡ್ತಂತೆ? ನೀತಿ. ಏನಂತ ಎಣಿಸಲ್ಪಡ್ತು? ಹಳೆ ಒಡಂಬಡಿಕೆ ಕಾಲಘಟ್ಟ ಬೇರೆ. ಅಬ್ರಹಾಮನು ಬಾಪ್ತಿಸಮ್ ತೆಗೆದುಕೊಂಡಿಲ್ಲ. ಅಬ್ರಹಾಮನಿಗೆ ಯಾರು ಬಾಪ್ತಿಸಮ್ ಕೊಟ್ಟಿಲ್ಲ. ಹಲ್ಲೆಲೂಯ. ಅಬ್ರಹಾಮನು ಬಾಪ್ತಿಸಮ್ ತೆಗೆದುಕೊಂಡಿಲ್ಲ. ಅಬ್ರಹಾಮನಿಗೆ ಬಾಪ್ತಿಸಮು
ಯಾರು ಕೊಟ್ಟಿಲ್ಲ, ಬಟ್ ಅಂದ್ರೆ ಸುನ್ನತಿ ಮಾಡಿಸಿಕೊಂಡಿದ್ದೇನೆ ಅಂತೇಳಿ ವಾಕ್ಯ ಇದೆ. ಅದು ಆತ್ಮೀಯ ಅರ್ಥ, ಅದು ನನ್ನ ಪಾಯಿಂಟ್ ಅಲ್ಲ ಈಗ. ಹಲ್ಲೆಲೂಯಾ. ಈಗ ಗಮನಿಸಿದ ಪ್ರೀತಿಯುಳ್ಳ ಜನರೇ, ಅಬ್ರಾಮನಿಗೆ ಏನ್ ಮಾಡಿದನಂತೆ? ದೇವರನ್ನ ನಂಬಿದನಂತೆ. ಹಲ್ಲೆಲೂಯಾ. ಇವತ್ತು ಯಾರನ್ನ ದೇವರನ್ನ ನಂಬಿತಿರೋ ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯಿಂದ ಎಣಿಸಲ್ಪಡುತ್ತೆ. ಆಮೇನ್. ಈಗ ಒಂದು ಸ್ಟೆಪ್, ಒಂದು ಹೆಜ್ಜೆ ಮುಂದೆ ಬರಬೇಕು. ಒಬ್ರು ಕೇಳಿದ್ರೆ ನನ್ನ, ಸಾರ್ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಯಾಕೆ ಬಂದುವ ಅಂದ್ರು. ಈಗ ನಿಮ್ಮನ್ನ ಯಾರಾದ್ರೂ ಈ ಪ್ರಶ್ನೆ ಕೇಳಿದಾರ? ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಯಾಕೆ ಬಂದವ? ನಾನು ಒಂದೇ ಮಾತು ಹೇಳಿದೆ, ಹಳೆ ಅಂತ ಬಂದ್ಮೇಲೆ ಹೊಸ ಅಂತ ಬಂದ್ಮೇಲೆ ಅದರ ಮುಂದೆ ಏನಿದೆ ಟೈಟಲ್ ಅಂತ ಕೇಳಿದೆ. ಏನಂತೈತಪ್ಪ? ಒಡಂಬಡಿಕೆ. ಏನಂತೈತೆ? ಒಡಂಬಡಿಕೆ. ಹಳೇದ್ರಲ್ಲಿ ಒಡಂಬಡಿಕೆ ಟೈಟ್ಲ್ ಇದೆ, ಹೊಸದ್ರಲ್ಲಿ ಟೈಟ್ಲ್ ಇದೆ. ಇದೆಲ್ಲ ಒಡಂಬಡಿಕೆ ಅಂತ ಐತಾ ಇಲ್ಲ? ಕೊತ್ತ ನಿಬಂಧನ, ಪಾತ ನಿಬಂಧನ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. ಈಗ ಗಮನಿಸ್ರಿ, ಹಳೆ ಒಡಂಬಡಿಕೆಯಲ್ಲಿ ನಂಬಿದ್ರೆ ನೀತಿಯನ್ನು ಎಣಿಸಲ್ಪಡ್ತೀವಿ, ಹೊಸ ಒಡಂಬಡಿಕೆಯಲ್ಲಿ ಆಗಲ್ಲ. ಹಲ್ಲೆಲೂಯಾ. ಹೊಸ ಒಡಂಬಡಿಕೆಯಲ್ಲಿ ಆಗಲ್ಲ. ಹೊಸ ಒಡಂಬಡಿಕೆಯಲ್ಲಿ ಯೇಸುವನ್ನು ನಂಬಿ ಆತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಯಾರಾದರೆ ಬಾಪ್ತಿಸಂ ತೆಗೆದುಕೊಂಡು ತನ್ನ ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಆ ಪಾಪಕ್ಕೆ ಅವತ್ತೇ ಸಮಾಧಿ ಮಾಡ್ತಾರೋ ಅವರು ನೀತಿವಂತರು. ಹಲ್ಲೆಲೂಯಾ. ಇದು ನಿಜವಾದ ಹೊಸ ಒಡಂಬಡಿಕೆ ಅಂತ ಅರ್ಥ. ಹಲ್ಲೆಲೂಯಾ. ಇದನ್ನೇ ಹೇಳಿದೆ, ಅಬ್ರಾಮನ್ ನಂಬ್ತಿದ್ದ, ಅದು ಒಡಂಬಡಿಕೆ. ಅದು ಅದನ್ನು ಒಡಂಬಡಿಕೆ ಮಾಡಿಕೊಂಡ, ದೇವರನ್ನ ನಂಬಿದ ಅಂತೇಳಿ ಒಡಂಬಡಿಕೆ ಮಾಡಿಕೊಂಡು ತಂದೆಯ ಮನೆಯನ್ನು, ಸ್ವದೇಶವನ್ನು, ಬಂಧು ಬಳಗವನ್ನು ಬಿಟ್ಟು ದೇವರು ತೋರಿಸುವ ಊರಿಗೆ, ದೇವರು ತೋರಿಸುವ ದೇಶಕ್ಕೆ, ದೇವರು ತೋರಿಸುವ ಪ್ರದೇಶಕ್ಕೆ ಹಾದು ಹೋಗ್ತಾ ಇದ್ದನು. ಯಾಕೆ? ದೇವರನ್ನ ನಂಬಿರೋದ್ರಿಂದ ಒಡಂಬಡಿಕೆ ಮಾಡಿಕೊಂಡು ದೇವರು ಏನು ಹೇಳ್ತಾನೋ ಅದನ್ನು ಮಾಡ್ಬೇಕಂತೇಳಿ ಏನ್ ಮಾಡ್ತಿದ್ದೆ ಹೇಳ್ರಿ? ಒಡಂಬಡಿಕೆ ಮಾಡಿಕೊಂಡು ಅಬ್ರಾಮನು ಹೋದನು. ಹಲ್ಲೆಲೂಯಾ. ಆದರೆ ಹೊಸ ಒಡಂಬಡಿಕೆಯಲ್ಲಿ, ಯಾವ ಒಡಂಬಡಿಕೆಯಲ್ಲಿ? ಯಾವ ಒಡಂಬಡಿಕೆಯಲ್ಲಿ? ಹೊಸ ಒಡಂಬಡಿಕೆಯಲ್ಲಿ ಆಗಲ್ಲ. ನನಗೋಸ್ಕರ ನಿನಗೋಸ್ಕರ ಯೇಸು ಕ್ರಿಸ್ತನು ಪ್ರಾಣ ಕೊಟ್ಟಿದ್ದಾನೆ. ಆಮೆನ್. ಹಲ್ಲೆಲೂಯಾ. ನಿನಗೋಸ್ಕರ ನನಗೋಸ್ಕರ ಏನು ಸುರಿಸಿದ್ದಾನೆ ಹೇಳ್ರಿ? ರಕ್ತವನ್ನು ಸುರಿಸಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಯಾಕೆಂದ್ರೆ ಹಳೆ ಒಡಂಬಡಿಕೆಯ ಪ್ರವಾದಿಗಳ DNA ಕೂಡ ಏನಿತ್ತು ಗೊತ್ತಾ? ರಕ್ತ ಪಾಪದ್ದಾಗಿತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆ ಈ ಮಾತು ಹೇಳ್ತಂದ್ರೆ, ಆದಾಮನು ಪಾಪ ಮಾಡಿದಾಗ ಇನ್ನು ಕೈಯನ್ನು ಹುಟ್ಟಿದ್ದಿಲ್ಲ. ಕೈಯನ್ನು ಹುಟ್ಟಿದ ಮೇಲೆ ಆದಾಮವಳು ಪಾಪ ಮಾಡಿಲ್ಲ. ಕೈಯನ್ನು ಹುಟ್ಟುವುದಕ್ಕಿಂತ ಮುಂಚೆ ಒಳ್ಳೆದರ ಕೆಟ್ಟದರ ಅರಿವನ್ನು ಹುಟ್ಟಿಸುವ ಹಣ್ಣು ತಿಂದುಬಿಟ್ರು, ದೇವರ ಆಜ್ಞೆ ಮೀರಿಬಿಟ್ರು. ಅದು ಪಾಪದಿಂದ ಎಣಿಸಲ್ಪಡ್ತು. ಆ ಪಾಪದ ನಿಮಿತ್ತ ಇವರು ಏದೇನ್ ತೋಟದಿಂದ ಹೊರಗಡೆ ಬಂದರು. ಹೊರಗಡೆ ಬಂದ ಮೇಲೆ ಏನಾಯ್ತು ಹೇಳ್ರಿ? ಕೈಯೇನು ಜನಿಸಿದನು. ಯಾರು ಜನಿಸಿದ್ರು? ಮಾತಾಡ್ರಿ. ಯಾರು ಜನಿಸಿದ್ರು? ಕೈಯೇನು ಜನಿಸಿದ. ಆಮೇಲೆ ಏಬೇಲ್, ಆಮೇಲೆ ಸೇತೇನ್. ಸೈತಾನ್ ಅಲ್ಲ, ಸೇತೇನ್. ಯಾರು ಹೇಳ್ರಿ? ಯಾರು ಹೇಳ್ರಿ? ಸೇತೇನು. ಹಲ್ಲೆಲೂಯಾ. ಸೈತಾನು ಅಲ್ಲ, ಸೇತೇನು. ಗಮನಿಸ್ರಿ, ಈಗ ಕೈಯನಿಂದ, ಈಗ ಸೇತೇನಿಂದ ಜನನ ಆಯ್ತು. ಆ ಜನನದಲ್ಲಿ ಆ ಆಜ್ಞೆ ಮೀರುವಂಥದ್ದು, ದೇವರಿಗೆ ಒಳಗಾಗದೆ ದೇವರಿಗೆ ವಿರುದ್ಧವಾಗುವಂಥದ್ದು, ಅದೇ ಹಂಗೇ ಬಂತು. ಹಲ್ಲೆಲೂಯಾ. ಬಂತಾ? ಇಲ್ಲ, ಬಂತು. ಅದಕ್ಕೋಸ್ಕರ ಆ ಪಾಪ ಹಂಗೆ ಇತ್ತು. ಈಗ ಪ್ರವಾದಿಗಳೇನೋ ಡೈರೆಕ್ಟ್ರು ದೇವರು ಆದಾಮನುಂಟು ಮಾಡಿದಾಗೆ ಮತ್ತೆ ಪ್ರವಾದಿಗಳ ಮಣ್ಣಿಂದ ಉಂಟು ಮಾಡ್ದ? ಇಲ್ಲ, ತಾಯಿ ಗರ್ಭದಲ್ಲಿ ಪ್ರವಾದಿಗಳ ಉಂಟು ಮಾಡಿದ್ದಾನೆ. ಆಮೆನ್. ಹಲ್ಲೆಲೂಯಾ. ದಾವೀದ ಹೇಳ್ತಾನಲ್ಲ, ನಾನು ಕೇವಲ ಪಿಂಡವಾಗಿರುವಾಗ, ಏನಾಗಿರುವಾಗ? ನಾನು ಮಣ್ಣಾಗಿರುವಾಗ ಅಂತ ಹೇಳಿಲ್ಲ. ನಾನು ಭೂಮಿಯಾಗಿದ್ದಾಗ ಭೂಮಿಯಾಗ ಮಣ್ಣು ತಗೊಂಡು ನಾನು ರೂಪಾಯಿಸಿ ಆಮೇಲೆ ಅಂತ ಆದಾಮನು ಉದ್ದಂಗೆ ಊದಿ ಅಂತ ಹೇಳಿಲ್ಲ. ನಾನು ಇನ್ನೂ ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗ, ಏನಾಗಿರುವಾಗ ಹೇಳ್ರಿ? ಪಿಂಡ ಎಷ್ಟಿರುತ್ತೆ? ಇಷ್ಟೇ ಇರುತ್ತೆ, ಇಷ್ಟು. ಹಲ್ಲೆಲೂಯಾ. ಇಷ್ಟಿರುವಾಗಲೇ ದೇವರು ನಮ್ಮನ್ನು ರೂಪಿಸುವುದಕ್ಕೆ ರೆಡಿ ಆದಂತೆ. ಆಮೇನ್. ಎಲ್ಲಿಂದ ಬಂತು ಅದು ಪಿಂಡ? ತಾಯಿ ಹೊಟ್ಟೆಯಲ್ಲಿ ಬಂತು. ಹಲ್ಲೆಲೂಯಾ. ಈಗ ಆ ಪಾಪ ಹಂಗೆ ಬಂದಿದೆ. ಪ್ರವಾದಿಗಳು ಕೂಡ ತಾಯಿ ಹೊಟ್ಟೆಯಲ್ಲಿನೇ ಜನಿಸಿ ಬಂದಿದೆ, ಮೇಲಿಂದ ಉದುರಿ ಬಿದ್ದಿಲ್ಲ. ಒಂದು ಮಾತು ಹೇಳ್ತೀನಿ, ಬೈಬಲ್ ಚರಿತ್ರೆಯಲ್ಲೇ ಮೇಲಿಂದ ಬಂದಿರೋರು ಯಾರಾದ್ರೂ ಅಂದ್ರೆ ದೇವದೂತರು, ದೇವರು ಬಿಟ್ರೆ ಯಾವ ಮನುಷ್ಯನ ಮೇಲಿಂದ ಬಂದಿಲ್ಲ. ಕೆಳಗಿಂದ ಮೇಲೆ ಹೋಗಿದ್ದಾರೆ. ಶರೀರ ಸಮೇತವಾಗಿ ಹನೋಕನು ಹೋಗಿದ್ದಾನೆ, ಶರೀರ ಸಮೇತವಾಗಿ ಎಲಿಯನು ಹೋಗಿದ್ದಾನೆ. ಹಲ್ಲೆಲೂಯಾ. ಮೇಲಿಂದ ಶರೀರ ಸಮೇತವಾಗಿ ಯಾರು ಭೂಲೋಕಕ್ಕೆ ಬಂದಿಲ್ಲ, ಮನುಷ್ಯರು. ಗಮನಿಸ್ರಿ, ಅವರ DNA ಕೂಡ, ಅಂದ್ರೆ ಅವರ ರಕ್ತ ಕಣದಲ್ಲಿ ಕೂಡ ಪಾಪ ಇತ್ತು. ಆ ಪಾಪವನ್ನು ರಕ್ತದಿಂದಲೇ ಶುದ್ಧಿ ಮಾಡಬೇಕು. ಹಲ್ಲೆಲೂಯಾ. ಎದರಿಂದ ಶುದ್ಧಿ ಮಾಡ್ಬೇಕು ಹೇಳ್ರಿ? ಈಗ ಉದಾಹರಣೆಗೆ ನಿಮ್ಗೊಂದು ಮಾತು ಹೇಳ್ತೀನಿ. ಆಯಿಲ್ ಪೇಂಟ್ ನಾವು ಪೇಂಟ್ ಮಾಡ್ತಿಲ್ಲ ಡೋರ್ಸ್ಗೆ,
ಆಯಿಲ್ ಪೇಂಟ್ ಮಾಡ್ತೀವಿ. ಆಯಿಲ್ ಪೇಂಟ್ ಮಾಡಿದಾಗ ಆ ಆಯಿಲ್ ಪೇಂಟ್ ಕ್ಲೀನ್ ಆಗಬೇಕಂದ್ರೆ ಆ ಬ್ರಷ್ಗಳಿಗೆ ಆಯಿಲ್ ಪೇಂಟ್ ಅಂಟ್ಕೊಂಡಿರುತ್ತೆ. ಆ ಪೇಂಟ್ ನಾವು ಕ್ಲೀನ್ ಮಾಡ್ಬೇಕಂದ್ರೆ, ಬ್ರಷನ್ ಕ್ಲೀನ್ ಮಾಡ್ಬೇಕಂದ್ರೆ ನೀನು ವಾಟರ್ ತೊಗೊಂಬಂದ್ರೆ ಆಗುತ್ತಾ? ವಾಟರ್ ತಂದು ಕ್ಲೀನ್ ಮಾಡ್ತೀಯ. ಆಯಿಲ್ ಪೇಂಟ್ನ ವಾಟರ್ ತಂದು ನಾನು ಕ್ಲೀನಾಗಿ ನೀಟಾಗಿ ಆ ಬ್ರಷ್ನ ಒರೆಸಿದ್ದೆ ನಮ್ಮ ಕೈ ಹತ್ರಿ ಯಾರು ಇಲ್ಲ. ಆಯಿಲ್ ಪೇಂಟ್ನ ಎದರಿಂದ ಒರೆಸ್ಬೇಕು ಹೇಳ್ರಿ? ಆ ಟರ್ಪೆಂಟೈಲ್ ಅಥವಾ ಸಿಮೆಂಟ್ ಅಥವಾ ಪೆಟ್ರೋಲ್ ಇದನ್ನು ಉಪಯೋಗಿಸಿದ್ರೆ ಮಾತ್ರ ಕ್ಲೀನ್ ಆಗುತ್ತೆ. ಅದೇ ನಾರ್ಮಲ್ ಪೇಂಟ್, ಈಗ ನಾರ್ಮಲ್ ಪೇಂಟ್ ಇರುತ್ತೆ, ಆ ನಾರ್ಮಲ್ ಪೇಂಟ್ನ ಟರ್ಪೆಂಟೈಲಿಂದ ಒರೆಸ್ತೀರ ನೀವು? ಎದರಿಂದ ಒರೆಸ್ರಿ? ನೀರು. ಹಲ್ಲೆಲೂಯ, ಹಲ್ಲೆಲೂಯ, ಸ್ತೋತ್ರಂ, ಹಲ್ಲೆಲೂಯ, ಸ್ತೋತ್ರಂ, ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಗಮನಿಸ್ರಿ, ಎದರಿಂದ ಒರೆಸ್ತೇವೆ ನಾವು? ನಾರ್ಮಲ್ ಪೇಂಟ್ನ ನಾರ್ಮಲ್ ನೀರಿನಿಂದ ಒರೆಸ್ತೇವೆ. ಆಯಿಲ್ ಪೇಂಟ್ನ ಅದಕ್ಕೆ ಬೇಕಾದ ವಾಟ್ರಿಂದನೇ ಒರೆಸ್ತೇವೆ, ಟರ್ಪೆಂಟ್ ಆಯಿಲಿಂದ. ಹಲ್ಲೆಲೂಯ. ಆದರೆ ಅರ್ಥ ಮಾಡ್ರಿ, ಮನುಷ್ಯನ ರಕ್ತಕ್ಕೆ ದೇವರ ರಕ್ತನೇ ಬೇಕಾಗಿದೆ. ಯಾಕೆಂದ್ರೆ ಎಲ್ಲಿಂದ ಬಂದಿರೋ ನಾವೆಲ್ಲರೂ? ಎಲ್ಲಿಂದ ಬಂದಿರೋ ನಾವೆಲ್ಲರೂ? ಭೂಲೋಕದಿಂದ. ಭೂಲೋಕದಲ್ಲೇ ಹುಟ್ಟಿದೀವ. ದೇವರು ನಮ್ಮನ್ನು ರೂಪಿಸಿ ಭೂಲೋಕಕ್ಕೆ ಕಳಿಸಿದಾನ. ದೇವರು ನಮ್ಮನ್ನು ರೂಪಿಸಿ ಭೂಲೋಕಕ್ಕೆ ಕಳಿಸಿದ್ದಾನೆ. ಆಮೆನ್, ಹಲ್ಲೆಲೂಯ. ಆದ ಕಾರಣ ಪ್ರೀತಿಯುಳ್ಳ ದೇವಚಂದ್ರೆ, ಯೇಸು ಕ್ರಿಸ್ತನು ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆಯಲ್ಲಿ ಬರೀ ನಂಬುತ್ತಾ ಇದ್ರಿ, ಪ್ರವಾದಿಗಳ ಮಾತು ಕೇಳ್ತಾ ಇದ್ರಿ, ಹೋಗ್ತಾ ಇದ್ರಿ. ಆದರೆ ಹೊಸ ಒಡಂಬಡಿಕೆ ಹಂಗಲ್ಲ. ನನ್ನ ನಂಬಿ, ನನ್ನ ಹೆಸರನ್ನು ನಂಬಿ, ನಾನು ಹೇಳಿದ ಮಾರ್ಗಗಳನ್ನ ಕೈಗೊಂಡು, ನನಗೋಸ್ಕರ ರಕ್ತ ಸುರಿಸಿದನು ಅಂತೇಳಿ ನೀವು ನಂಬಿ ಬಾಪ್ತಿಸಮ್ ತೆಗೆದುಕೊಳ್ಬೇಕಂತೇಳಿ ಏಸು ಮಾಡಿದ ನಿಯಮವನ್ನು ಮಾಡಿದಾಗ ಮಾತ್ರ ನಾವೇನಾಗ್ತೇವಲ್ರಿ? ನೀತಿವಂತರಾಗ್ತೇವೆ. ಹಲ್ಲೆಲೂಯ. ಅದಕ್ಕೋಸ್ಕರ ಭಕ್ತರು ಹೇಳ್ತಾರೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಇದ್ರು ಯೆಹೋವನು ಅವೆಲ್ಲವುಗಳಿಂದ ಏನು ಮಾಡ್ತಾನಂತೆ? ಯಾಕೆ ಬಿಡಿಸ್ತಾನೆ? ಯೆಹೋವನೇ ಯಾಕೆ ಬಿಡಿಸ್ಬೇಕು? ದೇವ ಬಿಡಿಸ್ಬೇಕಾಗಿತ್ತು. ನಾನೊಂದು ಮಾತು ಹೇಳ್ತಾ ಇದ್ದೆ ಅವಾಗ. ನೋಡ್ರಿ, ಇವತ್ತು ಅದ್ಭುತಗಳು ದೇವ್ರು ಕಾರ್ಯ ಮಾಡ್ತಾನಂತೇಳಿ ವರ ಕೊಟ್ಟ ದೇವರ ವರ. ಇವಾಗ ನೋಡ್ರಿ, ಮಾತು ಹೇಳ್ತೀನಿ. ನೀನು ಬಾಪ, ನೀನೇ ಬಾ, ನೀನೇನಪ್ಪ, ಯಾರನ್ನೊಬ್ರು ಬರ್ರಿ, ಬೇಗ ಬರ್ರಿ, ಅದು ಬೇಜಾರಾಗ್ಬೇಡ, ನೀನು ಸೈತಾನಿಗೆ ಹೋಲಿಸ್ತೀನಿ. ರೈಟ್. ಇದು ಯಾರು ಹೇಳ್ರಿ? ಲೂಸಿಫರ್. ಈತನ ಯಾರು ಹೇಳ್ರಿ? ಉದಯ ನಕ್ಷತ್ರ ಈತ. ಇದು ಯಾರು ಹೇಳ್ರಿ? ಉದಯಿಂಚೆ ಸೂರ್ಯುಡು. ಹಲ್ಲೆಲೂಯ. ಇದು ಯಾರು ಹೇಳ್ರಿ? ಉದಯ ನಕ್ಷತ್ರ ಕನ್ನಡ ಬೈಬಲಲ್ಲಿ, ಇಂಗ್ಲಿಷಲ್ಲಿ ಲೂಸಿಫರ್. ಯಾರೀತನೋ? ಆಡು ಭಾಷೆಯಲ್ಲಿ ಸೈತಾನ್. ಆಡು ಭಾಷೆಯಲ್ಲಿ ಯಾರೀತನೋ? ಹೆಂಗೆ ಇವತ್ತು ಬ್ಲ್ಯಾಕ್ ಡ್ರೆಸ್ ಬೇಸಿಕ್ಕೆ ಮುದಿಯಪ್ಪ, ಒಳ್ಳೇದಾಗಲಿ ನೀ. ಹಲ್ಲೆಲೂಯ. ಈಗ ಗಮನಿಸ್ರಿ, ಈ ಸೈತಾನನು ಎಲ್ಲಿದ್ದ? ಮೊದಲು ಮಾತಾಡ್ರಿ, ಎಲ್ಲಿದ್ದಾಳ್ರಿ? ಸೈತಾನ್ ಎಲ್ಲಿದ್ದ? ದೇವ್ರ ಬಳಿಗೆಲ್ಲಿದ್ದ. ಎಲ್ಲಿದ್ದ ಸೈತಾನನು? ಮಾತಾಡ್ರಿ. ಸೈತಾನ್ ಎಲ್ಲಿದ್ದೇಳ್ರಿ? ಪರಲೋಕದಲ್ಲಿದ್ದ. ಸೈತಾನ್ ಎಲ್ಲಿದ್ದೇಳ್ರಿ? ಪರಲೋಕದಲ್ಲಿದ್ದ. ಏನು ಮಾಡ್ತಿದ್ದ? ಆರಾಧನೆ ಮಾಡ್ತಿದ್ದ. 4 ಜೀವಗಳು, ಅದೊಂದು ಗೀತ ಆಡ್ರಿ, ಇದೊಂದು ರಾಗಡ್ರಿ. ಇಂಗ್ಲೀಷರ್ ನೋಡ್ರಿ ಅಂತಿರ್ತಾರಲ್ಲ, ಒಂದು ಗಡ್ಡಿದ ಹಿಂಗ 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 ಅಂತಿರ್ತಾರಲ್ಲ, ಹಂಗ ಇದನ್ನೇನೋ ವೃತ್ತಿನೇ ಅದು. ಆರಾಧನೆ ನಾಯಕ ಇದ್ದ. ಇದು ಯಾರು ಹೇಳಿರ್ತಾನೋ? ಒಳ್ಳೆ ಆರಾಧನೆ ಮಾಡ್ತಾ ಇದ್ದ. ಆರಾಧನೆ ಮಾಡ್ತಿದ್ದ. ಸ್ವಲ್ಪ ಮೈಂಡ್ ವಾಶ್ ಆಯ್ತು. ಏನಾಯ್ತು ಹೇಳ್ರಿ? ಮೈಂಡ್ ವಾಶ್ ಆಯ್ತು. ದೇವ್ರ ರೀತಿನ ಒಳ್ಳೆ ತಲಾಂತ ಕೊಟ್ಟಿದ್ದ, ವರಗಳನ್ನು ಕೊಟ್ಟಿದ್ದ. ಏನು ಕೊಟ್ಟಿದ್ದ ಹೇಳ್ರಿ? ವರಗಳನ್ನು ಕೊಟ್ಟಿದ್ದ. ಈಗ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ವರಗಳನ್ನು ಕೊಟ್ಟಿದ್ದ. ಚೆನ್ನಾಗಿ ತಲಾಂತಿತ್ತು. ತಲಾಂತಿದ್ರೆ ದಾರಿ ತಪ್ಪಿದ್ದು ಕುರಿ ಆಗ್ಬಿಟ್ಟ ಮೇಲೆ. ನೋಡ್ರಿ, ನಾವು ಕೆಲವು ಸಾರ ಅನ್ಕೊಂತೀವಿ ಭೂಲೋಕದೊಂದೇನೆ ದಾರಿ ತಪ್ತಾರ, ಭೂಲೋಕದಲ್ಲಿ ಒಂದೇನೆ ಜಗಳಗಳಾಗ್ತವೆ, ಭೂಲೋಕದಿಂದಲೇ ಕಲಹಗಳಾಗ್ತವೆ ಅನ್ಕೊಂತೀವಿ. ಈ ಸೈತಾನ್ ಮೇಲಿದ್ದು ಜಗಳ ಹುಟ್ಟಿಸ್ಬಿಟ್ಟ. ಪರಲೋಕದಲ್ಲಿ ದೊಡ್ಡ ಜಗಳ ಆಗ್ಬಿಡ್ತು, ಗೊತ್ತಲ್ಲ? ಯುದ್ಧ ನಡೀತಂತ ಇದೆ ಬೈಬಲ್. ಏನಂತೈತೆ? 12ನೇ ಅಧ್ಯಾಯ ಪ್ರಕಟಣೆ ಗ್ರಂಥದಲ್ಲಿ ಪರಲೋಕದಲ್ಲಿ ದೊಡ್ಡ ಯುದ್ಧ ನಡೀತಂತೆ. ಯಾಕೆ ಯುದ್ಧ ನಡೀತಂದ್ರೆ ಇವನಿಂದನೇ. ಯಾರಿಂದ? ಸೈತಾನಿಂದನೇ. ಹಲ್ಲೆಲೂಯ. ಈಗ ಗಮನಿಸ್ರಿ, ಆ ದೊಡ್ಡ ಜಗಳ ಆದ್ಮೇಲೆ, ದೊಡ್ಡ ಯುದ್ಧ ಆದ್ಮೇಲೆ ಸೈತಾನ್ ಎಲ್ಲಿಗೆ ದೊಬ್ಬಲ್ಪಟ್ಟನಂತ ಇದೆ ವಾಕ್ಯದಲ್ಲಿ? ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 7ನೇ ವಚನ, 8ನೇ ವಚನ, 9ನೇ ವಚನ ನೋಡಿದರೆ ಸೈತಾನ್ ಕೆಳಗೆ ದೊಬ್ಬಲ್ಪಟ್ಟ. ಎಲ್ಲಿಗೆ ದೊಬ್ಬಲ್ಪಟ್ಟ ಹೇಳ್ರಿ? ಸೈತಾನ್ ಎಲ್ಲಿ ದೊಬ್ಬಲ್ಪಟ್ಟ? ಯುದ್ಧ ನಡೀತು, ಕೆಳಗೆ ದೊಬ್ಬಲ್ಪಟ್ಟ. ಯಾವಾಗಾದ್ರೆ ಸೈತಾನನ ಕೆಳಗೆ ಹೋದೋ ಇವನಿಗಿರೋ ವರಗಳು ಹಂಗೆ ಇದಾವ. ಇವನಿಗೇನದವ ಹೇಳ್ರಿ? ವರಗಳು ಹಂಗೆ ಅದಾವ. ಸೈತಾನನಿಗೆ ವರಗಳು ಹಂಗೆ ಅದಾವ. ಆ ವರಗಳನ್ನು ತೆಗೆದುಕೊಂಡು, ಗಮನಿಸಿರ್ ಪ್ರೀತಿಯುಳ್ಳ ದೇವಚಂದ್ರೆ, ತನಗಿಷ್ಟ ಬಂದವ್ರಿಗೆ ಹಣ ಕೊಡ್ತಾನ. ಇವನಿಗೆ ಎಲ್ಲಿಂದ ಬಂತು ವರ?
ಸ್ವಂತವಾಗಿ ಸಂಪಾದಿಸಿಕೊಂಡಿಲ್ಲ. ಒಂದು ವೇಳೆ ಹಂಗ ಸ್ವಂತವಾಗಿ ಸೈತಾನನು ಏನಾದರೂ ವರಗಳನ್ನು ಸಂಪಾದಿಸಿಕೊಂಡಿದ್ರೆ, ಸ್ವಂತವಾಗಿ ತಾನೇನಾದರೂ ಬರಂಗ್ ಮಾಡಿಕೊಂಡಿದ್ರೆ, ಇವತ್ತು ಮನುಷ್ಯನ ಕೂಡ ಅವನೇ ರೂಪಿಸ್ತಾ ಇದ್ದ. ಅವನು ಮನುಷ್ಯನ ರೂಪಿಸಕ್ಕಾಗ್ತಾ ಇಲ್ಲ. ಅವನಿಗೆ ಮಾಡೋಕ್ಕೂ ಆಗಿರೋದು ಒಂದೇ, ಮನುಷ್ಯನ ದೇವರುಂಟು ಮಾಡಿದ್ರೆ ಅವ್ರು ಹಾಳು ಮಾಡೋ ಕೆಲಸ ಅವನಿಗೆ, ಸೈತಾನನಿಗೆ. ಹಲ್ಲೆಲೂಯಾ. ಈ ಗಮನಿಸಿದ ಪ್ರೀತಿ ದೇವ ಜನರೇ, ಈತ ಭೂಮಿ ಮೇಲೆ ಬಿದ್ದಾಗ ಯಾರೋ ಮಾತಾಡ್ರಿ, ಯಾರು ಭೂಮಿ ಮೇಲೆ ಬಿದ್ದಾಗ? ದಯಾಲು, ಭೂತಾಲು, ರತ್ನಾಲು ಕಾದು. ಹಲ್ಲೆಲೂಯಾ. ದೆವ್ವಗಳು ಭೂಮಿ ಮೇಲೆ ಬಿದ್ದಾಗ ನೋಡ್ರಿ, ಆ ವರಗಳು ಇಟ್ಟುಕೊಂಡು ಹಂಗೆ ಬಿದ್ದಾರ. ಆ ವರಗಳು ಕಸ್ಕೊಂಡು, ಈಗ ನೋಡ್ರಿ ಒಂದು ಮಾತು ಹೇಳ್ತೀನಿ, ಕೆಲವು ಕಡೆಯಲ್ಲಿ ಕೆಲವು ದೇಶಕ್ಕೆ ಹೋಗ್ತಾರೆ ಜನರು. ಕೆಲವು ದೇಶಕ್ಕೆ ಹೋದಾಗ ಅವ್ರು ವೀಸಾ ಪಾಸ್ಪೋರ್ಟ್ ಏನು ಮಾಡ್ತಾರೆ ಗೊತ್ತಾ, ಕಂಪ್ನಿಯವ್ರು ಕಸ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಇವ್ನು ಯಾವ ಸಿಕ್ಕರವಾಗಿ ಕಷ್ಟ ಕೆಲಸ ಅಂತ ಹೋಗ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಇಷ್ಟು ವರ್ಷ ಅಂತೇಳಿ ಅಗ್ರಿಮೆಂಟ್ ಇರುತ್ತೆ. ಆ ಅಗ್ರಿಮೆಂಟ್ ಆಗ ತನಕ ಆ ವೀಸಾ ಪಾಸ್ಪೋರ್ಟ್ ಅವ್ರ ಹತ್ತೆ ಇರುತ್ತೆ. ಆದ್ರೆ ದೇವ್ರು ಹಂಗೆ ಮಾಡಲಿಲ್ಲ. ಇವ್ರಿಗಿರುವಂಥ ವರಗಳ ಕಳಿಸಿ ಹಂಗೆ ಕೊಟ್ಟು ಕಳಿಸ್ಬಿಟ್ಟ. ಕೆಳಗೆ ಬಿದ್ದ ಮೇಲೆ ಇವ್ರು ಏನು ಮಾಡ್ತಿದಾರೆ ಗೊತ್ತಾ? ಅದ್ಭುತಗಳು ಮಾಡ್ತಾರೆ ಇವ್ರು ಕೂಡ. ಯಾರೋ ಸೈತಾನ್ ಕೂಡ ಅದ್ಭುತ ಮಾಡ್ತಾನ. ಸೈತಾನ್ ಕಡೆಯಲ್ಲಂತ ಕೆಲವೊಂದು ದುರಾತ್ಮಗಳು. ಹಲ್ಲೆಲೂಯಾ. ಕೆಲವೊಬ್ರು ಹೇಳ್ತಾರೆ ಸೈತಾನ್ ಅಂದ್ರೆ ನಮ್ಮ ದೇವ್ರ ಅಂತ. ನೋಡ್ರಿ ಮಾತು ಹೇಳ್ತೀನಿ, ಮನುಷ್ಯರು ಉಂಟು ಮಾಡಿದವ್ರು ಯಾರು ಸೈತಾನ್ ಹಾಕಾಗಲ್ಲ. ಮೇಲಿಂದ ಬಿದ್ದಾರ. ಎಲ್ಲಿಂದ? ಮೇಲಿಂದ ಬಿದ್ದಾರ. ಗಮನಿಸ್ರಿ, ಮೇಲಿಂದ ಬಿದ್ದವರು ಏನ್ ಮಾಡ್ತಾರೆ ಗೊತ್ತಾ? ಕೆಲವೊಂದು ಕುಟುಂಬಗಳಿಗೆ ಪಾಪದ ಆಸೆ ತೋರಿಸ್ತಾರ. ಲೋಕ ಅದರ ಆಸೆ ಗತಿಸಿ ಹೋಗುತ್ತಂತೇಳಿ ವಾಕ್ಯ ನೋಡುತ್ತೇವೆ ನಾವು. ಲೋಕದಾಸೆ ಯಾರು ತೋರಿಸ ಗೊತ್ತಾ? ಸೈತಾನ್ ತೋರಿಸ್ತಾನೆ. ಏನ್ ಮಾಡ್ತಾನೆ? ಲೋಕದಾಸೆ ಸೈತಾನ್ ತೋರಿಸಿ ಲೋಕದ ಕಡೆಗೇನೆ ಬಿಡಿಸ್ಬಿಡ್ತಾನೆ. ಲೋಕ ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿರುತ್ತೆ, ಅದು ಅನುಭವಿಸಕ್ಕೆ ಚೆನ್ನಾಗಿರುತ್ತೆ. ಬರ್ತಾ 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 ಲೋಕದಲ್ಲಿ ಗಮನಿಸ್ರಿ, ಸಂಕಟ ಉಂಟಂತೇಳಿ ದೇವ್ರು ಹೇಳಿದಾಗ ಸಂಕಟಗಳು ಬರುತ್ತವೆ. ಹಲ್ಲೆಲೂಯಾ. ಈ ಗಮನಿಸ್ರಿ, ಈತನ ಯಾರಂತ ಹೇಳಿದೆ ನಾನು ಸ್ಟಾರ್ಟಿಂಗು? ಏನಾರು ಮಾತಾಡ್ರಿ. ಈತನ ಯಾರಂತ ಹೇಳಿದೆ ನಾನು? ಮಾತಾಡ್ಬೇಕಿತ್ತು. ಯಾರಂತ ಹೇಳಿದೆ? ಕಿಶರೆ. ಆದ್ರ ಬಟ್ಟು ಸೈತಾನ್ ಅಂತೇಳಿ ಒಂದು ಟೈಟ್ಲ್ ಇಟ್ಟಿದ್ದೀವಿ. ಈಗ ಕೆಳಗೆ ಕೇಳಿದ್ರೆ ಮತ್ತೆ ಕಿಶರೆ. ಓಕೆನಾ? ರೈಟ್. ಗಮನಿಸ್ರಿ, ಈತನ ಕೆಳಗೆ ಬಂದ ಮೇಲೆ ತನಗೆ ಬೇಕಾದವರಿಗೆ, ಯಾರಿಗೆ? ತನಗೆ ಬೇಕಾದವರಿಗೆ ಅದ್ಭುತ ಮಾಡ್ತಾ ಇದ್ದಾನೆ. ಹಣ ಕೊಡ್ತಾ ಇದ್ದಾನೆ, ಕುಡಿಯೋಕೆ ದುಡ್ಡು ಕೊಡ್ತಾನೆ, ಎಲ್ಲದಕ್ಕೂ ಸಹಾಯ ಮಾಡ್ತಾನೆ ಇದ್ದಾನೆ. ಇವತ್ತು ಅದೆಷ್ಟೋ ಜನ ವಿಶ್ವಾಸಿಗಳು ಗಮನಿಸ್ರಿ ಬಾಧೆ ಪಡ್ತಾ ಇದ್ದಾರೆ. ಅಯ್ಯೋ, ನಾವು ಯೇಸುವನ್ನು ನಂಬಿದ್ದೇವೆ, ನಾವು ಯೇಸುವನ್ನು ಹಿಂಬಾಲಿಸ್ತಾ ಇದ್ದೇವೆ, ಯೇಸು ಸ್ವಾಮಿಯ ನಂಬಿ ಆತನ ಮಾರ್ಗದಲ್ಲಿ ನಡೀತಿದ್ದೇವೆ, ಯಾಕೆ ಅನ್ಯರನ್ನು ದೇವರು ಆಶೀರ್ವಾದ ಮಾಡ್ತಾನೆ, ನಮ್ಮನ್ನ ಯಾಕೆ ದೇವರು ಇನ್ನೂ ಈ ಸ್ಥಿತಿಯಲ್ಲಿ ಅಂತೇಳಿ ಬಾಧೆ ಪಡ್ತಾ ಇದ್ದಾರೆ. ಒಂದು ಮಾತು ಹೇಳ್ತೇನೆ, ಹಲ್ಲೆಲೂಯಾ. ಏನಂದ್ರೆ ವಾಕ್ಯದಲ್ಲಿ ನೋಡಿದಾಗೆ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಇದ್ರು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಅನೇಕ ಇದ್ರು. ಯೆಹೋವನವೆಲ್ಲವುಗಳಿಂದ ಮಾತಾಡ್ರಿ. ಎಲ್ಲ ನಡ್ರಿ, ಯೆಹೋವನವೆಲ್ಲವುಗಳಿಂದ ಬಿಡಿಸುತ್ತಾನೆ. ಎಲ್ಲ ನಡ್ರಿ. ಏನ್ ಮಾಡ್ತಾನೆ? ಈಗ ಹೇಳ್ತೀನಿ, ಗಮನಿಸ್ರಿ. ಸೈತಾನು ಸತ್ತವ್ರನ್ನ ಯಾರಾದ್ರೂ ಬದುಕಿಸನ? ಈಗ ಗಮನಿಸಿ ಪ್ರೀತಿಗಳು ದೇವಜನರೇ, ಸೈತಾನು ಸತ್ತವ್ರನ್ನ ಬದುಕಿಸೋದಿಲ್ಲ. ಯಾಕಂದ್ರೆ ಸಾಯ್ಸಕ್ಕೆ ನೋಡ್ತಾನೆ. ಮತ್ತೆ ಏನ್ ಮಾಡ್ತಾನೆ ಹೇಳ್ರಿ? ಯಾವಾಗ ಸಾಯ್ತಾರ? ಹೋಗಪ್ಪ, ಕೂತ್ಕೋಗಪ್ಪ, ಸಾಕಿಷ್ಟತನಕ್ಕೆ ನಿಂದಿಸ್ಕೋಸ್ಕರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಸೈತಾನ ಏನ್ ಮಾಡ್ತಾನೆ ಗೊತ್ತಾ? ಯಾವಾಗ ಜನರು ಸಾಯ್ತಾರೆ ಅಂತ ಹೇಳಿ ಕಾಯ್ತಾ ಇರ್ತಾನೆ. ಯಾಕಂದ್ರೆ ಅವನು ಅವ್ರಿಗೆ ಆಸೆ ತೋರಿಸಿ ಸಾಯಿದಾಗ ತಗೊಂಡೋಗಿ ಕುಣಿಯಕ್ಕೆ ಸಾಕ್ತಾನ. ಆದರೆ ದೇವರು ಸತ್ತವರನ್ನು ಬದುಕಿಸುತ್ತಾನೆ ಅಂತೇಳಿ ಅಬ್ರಹಾಮನ ಅವತ್ತೇ ಹೇಳಿದ್ದಾನೆ. ಹಲ್ಲೆಲೂಯಾ. ಆತನು ಇಲ್ಲದನ್ನು ಇರುವುದಾಗಿ ಕರೆಯುವವನು ಸತ್ತವರನ್ನು ಬದುಕಿಸುವವನು ಅಂತ ಹೇಳಿ. ಆಮೇನ್. ಅದಕ್ಕೋಸ್ಕರ ನೀನು ನಾವೆಲ್ಲರೂ ಏನಾಗಿರೋಣ ಹೇಳ್ರಿ? ನೀತಿವಂತರಾಗಿರೋಣ. ಆಮೇನ್. ಹಲ್ಲೆಲೂಯಾ. ಭಕ್ತನೊಂದು ಹಾಡಿದ್ದೇನೆ, ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನನ್ನಲ್ಲೇ ನಿನ್ನ ವಾಗ್ದಾನ ಅದು ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಅದು ಶಾಶ್ವತವೇ ಅಲ್ಲ. ನನ್ನಲ್ಲೇ
ನಿನ್ನ ವಾಗ್ದಾನ ಅದು ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಅದು ಶಾಶ್ವತವೇ ಅಲ್ಲ. ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸಿ. ನೀತಿವಂತರಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ನೀನೇ ಬಿಡಿಸುವೆ. ನನ್ನಲ್ಲೇ ನಿನ್ನ ವಾಗ್ದಾನ ಅದು ತಪ್ಪುವುದೇ ಇಲ್ಲ. ಇಂದಿನ ಕಷ್ಟ ವೇದನೆ ಅದು ಶಾಶ್ವತವೇ ಅಲ್ಲ. ನನ್ನಲ್ಲೇ ನಿನ್ನ ವಾಗ್ದಾನ ಇಂದಿನ ಕಷ್ಟ ವೇದನೆ ಅಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕ ಇದ್ರು ಯೆಹೋವನು ಏನು ಮಾಡ್ತಾನೆ ಹೇಳ್ರಿ? ಅವೆಲ್ಲವುಗಳಿಂದ ಬಿಡಿಸುತ್ತಾನೆ. ಆಮೆನ್. ನಾವು ನೀತಿವಂತರಾಗಿದ್ದಾಗ ನಮ್ಮ ಮೊದಲನೇ ಸ್ಥಿತಿ ಬಹಳಷ್ಟು ಚಿಕ್ಕದಾಗಿರ್ಬೋದು. ಯೋಬನ ಪುಸ್ತಕ ತೆಗೆರಿ 8ನೇ ಅಧ್ಯಾಯ 6ನೇ ವಚನ 7ನೇ ವಚನ ಒಂದು ಸಾರಿ ಓದೋಣ ಬೇಗ. ಆತನು ನಿಶ್ಚಯವಾಗಿ ನಿನಗೋಸ್ಕರ ಎಚ್ಚೆತ್ತು. ನಾವು ನೀತಿವಂತರಾಗಿದ್ದಾಗ ನಮಗೋಸ್ಕರ ದೇವರು ಎಚ್ಚೆತ್ತು ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವನು. ಅಲ್ಲಿ ವಾಕ್ಯ ಹೇಳುತ್ತೆ ನಿನ್ನ ಮೊದಲನೇ ಸ್ಥಿತಿಯು. ಹಲ್ಲೆಲೂಯಾ. ನಾವು ನೀತಿವಂತರಾಗಿದ್ದಾಗ ನಮ್ಮ ಮೊದಲನೇ ಸ್ಥಿತಿ ಸ್ವಲ್ಪವಾಗಿದ್ದಾಗ ನಾವು ಬಾಧೆ ಪಡಬಾರ್ದು. ಅಯ್ಯೋ ಅವನು ಪ್ರಾರ್ಥನೆ ಮಾಡದೇ ಇರುವವನು ಚೆನ್ನಾಗಿದ್ದಾನೆ, ಅವನು ಪ್ರಾರ್ಥನೆಗೆ ಒಳಗಾಗದೇ ಇರುವವನು ಚೆನ್ನಾಗಿದ್ದಾನೆ ಅಂತೇಳಿ ಬಾಧೆ ಪಡಬಾರ್ದು. ಯಾಕಂದರೆ ಸೈತಾನ ಕೂಡ ಅವನು ಹೆಚ್ಚಿಸ್ತಾನೆ. ಬಟ್ ಆದರೆ ಒಂದು ದಿನ ಅವನ ಪತನವಾಗುತ್ತಾನೆ. ಹಲ್ಲೆಲೂಯಾ. ಅದರ ವಾಕ್ಯದಲ್ಲಿ ನೋಡುತ್ತೇವೆ, ಅಲ್ಲಿ ನೀತಿವಂತನ ನಿವಾಸವನ್ನು ದೇವರು ಏನು ಮಾಡ್ತಾನಂತೆ? ಸಮೃದ್ಧಿಗೊಳಿಸಿ. ನಿನ್ನ ಮೊದಲನೇ ಸ್ಥಿತಿ ಅಲ್ಪವಾಗಿದ್ದರು ನಿನ್ನ ಕಡೆ ಸ್ಥಿತಿಯು. ಹಲ್ಲೆಲೂಯಾ. ಯಾವ ಕಡೆ ಸ್ಥಿತಿ ಅಂದರೆ ಭೂಲೋಕದಲ್ಲಿ ದೇವರು ಸಮೃದ್ಧಿಯನ್ನು ಕೊಡುವುದು ಮಾತ್ರವಲ್ಲದೆ ಪರಲೋಕ ಎನ್ನುವಂಥ ಸಂಪತ್ತನ್ನು, ಸಮೃದ್ಧಿಯನ್ನು, ಯಾರು ಕೂಡ ಬೆಲೆ ಕಟ್ಟಲಾಗದ ಸಂಪತ್ತನ್ನು ದೇವರು ನಮಗೆ ಕೊಡುತ್ತಾನೆ. ಆಮೆನ್. ಹಲ್ಲೆಲೂಯಾ. ಸೈತಾನ ಈ ಭೂಲೋಕದಲ್ಲಿರುವಂಥ ಜನರಿಗೆ ಸಂಪತ್ತು ಕೊಟ್ಟು ಲೋಕದ ಕಡೆಗೆ ನಡೆಸಿ, ಲೋಕ ಪಾಪಗಳಿಗೆ ನಡೆಸಿ, ಲೋಕ ವ್ಯವಹಾರಗಳಿಗೆ ನಡೆಸಿ, ಅಕ್ರಮತನವನ್ನು ಮಾಡಿಸಿ, ಪಾಪದಲ್ಲಿ ಬೆಳೆಸಿ, ಲಾಸ್ಟ್ಗೆ ಅವನ ಜೀವನವನ್ನು ಹಾಳು ಮಾಡಿ, ಅವನ ಜೀವಿತವನ್ನು ನಷ್ಟ ಮಾಡಿ, ಅವನ ಸಾಯಿಸಿ ಸೀದೆಲ್ಲಿ ಕರ್ಕೊಂಡು ಹೋಗ್ತಾನೆ ಹೇಳ್ರಿ? ಸೈತಾನು ನರಕಕ್ಕೆ ಕರ್ಕೊಂಡು ಹೋಗ್ತಾನೆ. ಆ ನರಕದಲ್ಲಿ ಏನೈತೆ? ಬೆಂಕಿ ಯಾರೋದಿಲ್ಲ, ಕಡಿಯುವವಳ ಸಾಯೋದಿಲ್ಲ. ಆದರೆ ಯಾವಾಗಾದ್ರೂ ನಾವು ನೀತಿವಂತರಾಗಿರ್ತೇವೋ ದೇವರು ಗಮನಿಸ್ರಿ, ಭೂಲೋಕದಲ್ಲಿ ನಮ್ಮ ನೀತಿಯ ನಿವಾಸವನ್ನು ದಿನೇ 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 ಮೊದಲನೇ ಸ್ಥಿತಿ ಸ್ವಲ್ಪವಾಗಿದ್ರು 2ನೇ ದಿನ ಇನ್ನೂ ಹೆಚ್ಚಾಗುತ್ತೆ, 3ನೇ ದಿನ ಇನ್ನೂ ಹೆಚ್ಚಾಗುತ್ತೆ, 3ನೇ ವರ್ಷ ಇನ್ನೂ ಹೆಚ್ಚಾಗುತ್ತೆ, ಹಂಗೆ 10ನೇ ವರ್ಷ ಇನ್ನೂ ಹೆಚ್ಚಾಗುತ್ತೆ. ನಾವು ಬದುಕಿರುವ ಕಾಲವೆಲ್ಲ ಏನಾಗುತ್ತೆ ಹೇಳ್ರಿ? ಏನಾಗಿರ್ತೇವೆ? ಸಮೃದ್ಧಿ ಹೊಂದುತ್ತೇವೆ. ಯಾವಾಗ? ನೀತಿವಂತರಾಗಿದ್ರೆ. ಹಲ್ಲೆಲೂಯಾ. ನಮ್ಮ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವುದು ಮಾತ್ರವೇ ನಮ್ಮ ಮೊದಲನೇ ಸ್ಥಿತಿ ಸ್ವಲ್ಪವಾಗಿದ್ರು, ಅಲ್ಪವಾಗಿದ್ರು, ಚಿಕ್ಕದಾಗಿದ್ರು ನಮ್ಮ ಕಡೆ ಸ್ಥಿತಿಯನ್ನು, ನಮ್ಮ ಕಡೆಯ ದಿನಗಳನ್ನು ದೇವ್ರು ಏನು ಮಾಡ್ತಾನೆ ಹೇಳ್ರಿ? ಹೆಚ್ಚಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಹೆಂಗೆ ವೃದ್ಧಿಗೊಳಿಸ್ತಾನಂತೆ? ಬಹಳವಾಗಿ. ಎಲ್ಲ ಹೇಳ್ರಿ, ನಾವು ನೀತಿವಂತರಾಗಿದ್ರೆ, ಎಲ್ಲ ಹೇಳ್ರಿ, ನಾವು ನೀತಿವಂತರಾಗಿದ್ರೆ ನಮ್ಮ ಜೀವಿತವನ್ನು ಬಹಳವಾಗಿ ವೃದ್ಧಿಗೊಳಿಸುತ್ತಾನೆ. ಹಲ್ಲೆಲೂಯಾ. ಆದ ಕಾರಣ ನಾವೆಲ್ಲರೂ ನೀತಿಯಲ್ಲಿ ಜೀವಿಸೋಣ. ಆಮೆನ್. ನೀತಿಯಲ್ಲಿ ಜೀವಿಸೋದು ದೊಡ್ಡದಲ್ಲ, ದೇವರ ವಾಕ್ಯ ಪ್ರಕಾರ ಇರೋಣ. ಮತ್ತೆ ವಾಕ್ಯ ಪ್ರಕಾರ ಇದ್ದು ದೇವರ ವಾಕ್ಯಾನುಸಾರವಾಗಿ ಮುಂದೆ ಹೋಗೋಣ. ಆತನ ಹೆಸರಿನ ಮೇಲೆ ಬಾಪ್ತಿಸಂ ತೆಗೆದುಕೊಂಡು ಭಕ್ತಿಯಲ್ಲಿ ಬಲವಾಗಿ ಮುಂದೆ ಹೋಗೋಣ. ಅದೇ ನೀತಿವಂತಿಕೆಯಲ್ಲಿದ್ದ ಹಾಗೆ. ಆಮೆನ್. ಹಲ್ಲೆಲೂಯಾ. ಅದರ ಪ್ರಕಾರ ಇದ್ದರೆ ನಮ್ಮ ಜೀವಿತದಲ್ಲಿ ಈ ಆಶೀರ್ವಾದಗಳು ಬರ್ತವೆ. ನೆಕ್ಸ್ಟು ನೋಹನ್ ಏನಾಗಿದ್ದನು ಗೊತ್ತಾ? ನೋಹನಿಗೆ ದೇವರ ದಯೆ ದೊರಕಿದ್ರೆ, ಈಗ ಬೇಗ ವಾಕ್ಯವನ್ನು ಮುಗಿಸೋಣ. ಒಂದನೇದಾಗಿ ನೋಹನಲ್ಲಿ ದೇವರ ದಯೆ ಬರೋದಕ್ಕೆ ನೀತಿ ಇತ್ತು. ಎರಡನೇದಾಗಿ ಏನಿತ್ತು? ವಾಕ್ಯ ಓದೋಣ ತೆಗರಿ. 6ನೇ ಅಧ್ಯಾಯ ಆದಿಕಾಂಡ 6ನೇ ಅಧ್ಯಾಯ 13ನೇ ವಚನ. ವಾಕ್ಯ ಓದೋಣ ಬೇಗ. ಆಗ ದೇವರ ನೋಹನಿಗೆ ಎಲ್ಲ ದೇಹಿಗಳಿಗೂ ಅಂತ್ಯವನ್ನು ತೀರ್ಮಾನಿಸಿದ್ದೇನೆ. ಭೂಲೋಕವು ಅವರ ಅನ್ಯಾಯದಿಂದ ತುಂಬಿಯಾದೆ. ನಾನು ಅವರನ್ನು ಭೂಮಿಯ ಮೇಲಿರುವುದೆಲ್ಲವನ್ನು ಅಳಿಸಿ ಬಿಡುತ್ತೇನೆ. ನಾನಂತೂ ಭೂಮಿಯ ಮೇಲೆ ಜಲಪ್ರಳಯವನ್ನು ಬರಮಾಡಿ ಆಕಾಶದ ಕೆಳಗಿರುವ ಸಕಲ ಪ್ರಾಣಿಗಳನ್ನು, ಹಲ್ಲೆಲೂಯಾ, ಏನಂತೆ? ಸಕಲ ಪ್ರಾಣಿಗಳನ್ನು ಅಳಿಸಿ ಬಿಡುವೆನು. ಭೂಮಿ ಮೇಲಿರುವ ಸಮಸ್ತವು ಏನಾಗುವುದು? ಮಾತಾಡ್ರಿ. ಏನಾಗುವುದಂತೈತಲ್ಲಿ? ಏನಾಗುವುದಂತೈತಲ್ಲಿ ವಾಕ್ಯ? ಲಯವಾಗುವುದು. ಹಲ್ಲೆಲೂಯಾ.
ಭೂಮಿ ಮೇಲಿರುವ ಸಮಸ್ತವೇನಾಗುತ್ತೆ ಅಂತ ಇದೆಲ್ಲ ವಾಕ್ಯ ಲಯವಾಗುವುದು. ಹಲ್ಲೆಲೂಯಾ. ಇಲ್ಲಿ ನಾವು ಗಮನಿಸಿದ್ರೆ ಈ ವಾಕ್ಯವನ್ನು ನೋಡಿದ್ದೇವೆ. ಇಲ್ಲಿ ನೋಹನ್ ಏನು ಕಲ್ತುಕೊಂಡ ಅಂದರೆ, ಅದಕ್ಕಿಂತ ಮುಂಚೆ ನೋಹನ್ ಜೀವನ ಮಾಡಿದ್ದಾನೆ. ನೋಹನಿಗೆ ಜಲಪ್ರಳಯ ಹೆಂಗಿತ್ತು ಅನ್ನೋದು ಗೊತ್ತಿಲ್ಲ. ಹಲ್ಲೆಲೂಯಾ. ನೋಹನಿಗೆ ಏನು ಗೊತ್ತಿಲ್ಲ ರೀ, ಜಲಪ್ರಳಯ ಹಿಂಗಿರುತ್ತಂತ ಗೊತ್ತಿಲ್ಲ. ಈಗ ಗಮನಿಸಿರಿ, ನಮ್ಮೆಲ್ಲರಿಗೆ ನ್ಯೂಸ್ ಚಾನಲ್ಗಳಿದ್ದಾವೆ. ಕೆಲವು ಕಡೆಗಳು ಭೂಕಂಪ ಆದಾಗ ಏನು ಮಾಡ್ತಾರೆ ನ್ಯೂಸ್ ಚಾನಲ್ಗಳು, ಗ್ರೌಂಡ್ ರಿಪೋರ್ಟ್ ಮಾಡ್ತಾರೆ, ಮತ್ತು ಅಲ್ಲಿಗೆ ಹೋಗ್ತಾರೆ. ಈಗ ನೋಡ್ರಿ ಈ ಪ್ರಾಂತದಲ್ಲೇ ಭೂಕಂಪ ಬಂದಿದ್ದು. ನೋಹನಿಗೆ ಕೂಡ ಅವಾಗ ಜಲಪ್ರಳಯ ಹಿಂಗೆ ಆಗಿದ್ರೆ ಗ್ರೌಂಡ್ ರಿಪೋರ್ಟ್ ಮಾಡ್ರಿ, ಯಾರಿಲ್ಲ ಅಲ್ಲಿ. ನೋಹನಿಗೆ ಮಳೆ ಹೆಂಗೈತೆ ಅಂತ ಗೊತ್ತಿಲ್ಲ. ನೋಹನಿಗೆ ಮಳೆ ಹೆಂಗೈತೆ ಅಂತೇಳಿ ಗೊತ್ತಿಲ್ಲ. ಹಲ್ಲೆಲೂಯಾ. ಆದರೂ ಕೂಡ ಜಲಪ್ರಳಯ ಬರ್ತಂದಾಗ ನಂಬಿದನು. ಆಮೇನ್. ಹಲ್ಲೆಲೂಯಾ. ಎರಡನೇದಾಗಿ ದೇವರ ದಯೆ ಬರಬೇಕಂದ್ರೆ ನಮ್ಮಲ್ಲಿ ನಂಬಿಕೆ ಇರಬೇಕು. ಆಮೇನ್. ಏನಿರ್ಬೇಕಂದ್ರೆ ನಮ್ಮಲ್ಲಿ ನಂಬಿಕೆ ಇರಬೇಕು. ನೋಡೇ ಇಲ್ಲ ಅದನ್ನ, ಜಲಪ್ರಳಯ ಹಿಂಗಿರುತ್ತೆ ಅಂತೇಳಿ. ನೋಹನ ಕಾಲದವರಿಗಿಂತ ಮುಂಚೆ ಯಾರ ಕಾಲದಲ್ಲಿ ಜಲಪ್ರಳಯ ಬಂದಿಲ್ಲ. ಆದರೂ ನೋಹನ ಕಾಲದಲ್ಲಿ ಬರುತ್ತಂದಾಗ ನಂಬಿ ಲೇಜಿ ಆಗದೆ ಏನು ಮಾಡಿದೆ ಹೇಳ್ರಿ ಆ ವ್ಯಕ್ತಿ, ಆಕಾಶದಲ್ಲಿ ದೇವರ ಸ್ವರವನ್ನು ಕೇಳಿದ ವ್ಯಕ್ತಿ ಭೂಲೋಕದಲ್ಲಿ ನಾವೆಯನ್ನು ಕಟ್ಟಿದನು. ಏನು ಮಾಡ್ದೆ ಹೇಳ್ರಿ, ನಂಬಿಕೆಯಿಂದ ಏನು ಮಾಡಿದ ವ್ಯಕ್ತಿ, ಮಾತಾಡ್ಬೇಕು, ಏನು ಕಟ್ಟಿದ, ಹಡಗು ಕಟ್ಟಿದನು. ಹಲ್ಲೆಲೂಯಾ. ಅಂದ್ರೆ ಅರ್ಥೇನು, ಅದು ಬರುತ್ತಂತೇಳಿ ನಂಬಿದ. ದೇವರು ಹೇಳಿದನಂದ್ರೆ ಅದು ಹಾಗೆ ಆಗುತ್ತೆ. ನಮ್ಮ ಜೀವಿತದಲ್ಲಿ ದೇವರು ಏನು ವಾಗ್ದಾನಗಳನ್ನು ಮಾಡಿದನೋ ಅದನ್ನು ಖಂಡಿತವಾಗಿ ಬಂದೇ ಬರುವಂತೆ ಮಾಡುತ್ತಾನೆ. ಆಮೇನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಹನ ಎರಡನೇದಾಗಿ ಏನು ಮಾಡಿದ ಹೇಳ್ರಿ, ನಂಬಿದನು. ಒಂದನೇದಾಗಿ ನೀತಿಯಲ್ಲಿದ್ದನು, ಎರಡನೇದಾಗಿ ಬರುತ್ತೆ. ದೇವ್ರು ಹೇಳಿದನಂದ್ರೆ ಅದು ಖಂಡಿತ ಬಂದೇ ಬರುತ್ತೆ. ಅದು ಲೇಟ್ ಆದರೂ ಬರುತ್ತೆ ಅಂತೇಳಿ ನೋಹ ಏನು ಮಾಡಿದ ಗೊತ್ತಾ, ನಂಬಿದನು. 120 ವರ್ಷಗಳ ಕಾಲ ಏನು ಕಟ್ಟಿದ ಹೇಳ್ರಿ, ನಾವೇ ಕಟ್ಟಿದ. ಇವತ್ತು ನೀವು ಕೂಡ ದೇವರಿಗೆ ಏನು ವಾಕ್ಯದಲ್ಲಿ ತಿಳಿಸೋಣ ಅದು ಹಾಗೆ ಆಗುತ್ತೆ. ನಮ್ಮ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸಂತ ವಾಕ್ಯದಲ್ಲಿ ತಿಳಿಸಿದನಂದ್ರೆ ಖಂಡಿತ ಸಮೃದ್ಧಿಗೊಳಿಸ್ತಾನೆ. ಬಟ್ ಏನು ಮಾಡ್ಬೇಕು, ನಾವು ಕಾಯಬೇಕು. ಏನು ಮಾಡ್ಬೇಕು ಹೇಳ್ರಿ, ನಾವೆಲ್ಲರೂ ದೇವರು ಕೊಡೋವರಿಗೆ ಕಾಯಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದರೆ ಮನುಷ್ಯರು ಕೊಟ್ಟರೆ 2 ದಿನಕ್ಕೆಲ್ಲ 1 ವರ್ಷಕ್ಕೆ ಖಾಲಿ ಆಗ್ಬೋದೇನೋ, ದೇವರು ಕೊಟ್ಟರೆ ಶಾಶ್ವತವಾಗಿರುತ್ತೆ. ಅದಕ್ಕೋಸ್ಕರ ಒಂದು ಮಾತು ಹೇಳ್ತಾರೆ, ಮನುಷ್ಯರು ಕೊಟ್ಟರೆ ಮನೆ ತನಕ, ದೇವರು ಕೊಟ್ಟರೆ ನಿನ್ನ ಉಸಿರಿರುವ ತನಕ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೋಸ್ಕರ ಕಾಯೋಣ ದೇವರ ಆಶೀರ್ವಾದಕ್ಕಾಗಿ, ನಂಬಿಕೆ ಇಟ್ಕೊಂಡು ಕಾಯೋಣ. ಆಮೇನ್. ನೋಹನ ನಂಬಿಕೆ ಇಟ್ಕೊಂಡು ಕಾದನು ಪ್ರೀತಿ ಉಳ್ಳ ದೇವ ಜನ. ಹೆಂಗೆ ಕಾಯಬೇಕಂದ್ರೆ 2ನೇ ಕೊರಿಂಥಿಯಲ್ಲಿ ನಾವು ನೋಡುತ್ತೇವೆ. 2ನೇ ಕೊರಿಂಥಿ 5ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡಿದ್ರೆ, ನಾವು ನೋಡುವವರಾಗಿ ನಂಬದೆ ನಡೆಯುವವರಾಗಿ ನಂಬಬೇಕು. ಹಲ್ಲೆಲೂಯಾ. ಜೀವನ ಮಾಡುವವರಾಗಿ ನಾವು ನಂಬಬೇಕು. ಆಮೇನ್. ಹಲ್ಲೆಲೂಯಾ. ದೇವರಿಗೆ ಹೇಳಿದ ಮೇಲೆ ಅದು ಬರಲ್ಲ ಅಂತೇಳಿ ನಾವು ಬಾಧೆ ಪಡಬಾರ್ದು, ಬಂದೇ ಬರುತ್ತೆ. ನಾವು ಜೀವನ ಸಾಗಿಸೋಣ, ನಮ್ಮ ಜೀವಿತದಲ್ಲಿ ಒಳ್ಳೆಯದಾಗುತ್ತೆ, ನಮ್ಮ ಜೀವಿತದಲ್ಲಿ ದೇವರು ಕಾರ್ಯ ಮಾಡ್ತಾ ಅಂತೇಳಿ ನಂಬಬೇಕು. ಅದಕ್ಕೋಸ್ಕರ ಯೇಸು ಸ್ವಾಮಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ನಂಬುವವನಿಗೆ, ನಂಬಿಕೆ ಇಟ್ಟವನಿಗೆ ಎಲ್ಲ ಆಗುತ್ತೆ ಎಂಬುದಾಗಿ ದೇವರು ಒಬ್ಬ ಯೌವನಸ್ಥನ ತಂದೆಗೆ ಹೇಳುತ್ತಾನೆ. ಆಮೇನ್. ಹಲ್ಲೆಲೂಯಾ. ಆದ ಕಾರಣ ನಾವೆಲ್ಲರೂ ಕೂಡ ನಂಬೋಣ. ಏನು ಮಾಡಿ ಹೇಳ್ರಿ, ಮಾತಾಡ್ರಿ. ಏನು ಮಾಡೋಣ, ನೀವೆಲ್ಲರೂ ಕೂಡ ಪಕ್ಕದಲ್ಲಿ ಕೈ ಕೊಟ್ಟೋಣ. ಇನ್ನು ಮೇಲೆ ನೀತಿಯಲ್ಲಿದ್ದು ವಾಕ್ಯವನ್ನು ನಂಬಿಕೆಯಿಂದ ದೇವರು ಕಾರ್ಯ ಮಾಡುತ್ತಾನಂತೇಳಿ ನಂಬೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೂರನೇದಾಗಿ ಗಮನಿಸಿದ ಪ್ರೀತಿಯುಳ್ಳ ದೇವಚಂದ್ರೆ, ನೋಹನಿಗೆ ಏನಿತ್ತು ಗೊತ್ತಾ? ತೆಗಿರಿ ವಾಕ್ಯ ಓದೋಣ. ಆದಿಕಾಂಡ 6ನೇ ಅಧ್ಯಾಯ. ದೇವರ ದಯೆ ದೊರಕುವುದಕ್ಕೆ ನೋಹನಲ್ಲಿ 3ನೇ ಅಂಶ ಏನಿತ್ತು ಎಂಬುದಾಗಿ ನಾವು ವಾಕ್ಯದಲ್ಲಿ ಓಡೋಣ. 6ನೇ ಅಧ್ಯಾಯ 22ನೇ ವಚನ ವಾಕ್ಯ ಓದ್ರಿ. ಆದಿಕಾಂಡ 6:22. ದೇವರು ಅಪ್ಪಣೆ ಕೊಟ್ಟ ಪ್ರಕಾರವೇ ನೋಹನು ಮಾಡಿದನು. ಹಲ್ಲೆಲೂಯಾ. ಅಂದರೆ ನೋಹನು ದೇವರ ಆಜ್ಞೆಯ ಪ್ರಕಾರ, ದೇವರ ಮಾತಿನ ಪ್ರಕಾರ ಏನು ಮಾಡ್ದೇಳ್ರಿ, ಮಾಡಿ ಮುಗಿಸಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮಾಡದೇ ಇಲ್ಲ, ನಾವೇ ಮಾಡದೇನ ಇಲ್ಲ ರೀ. ದೇವ್ರು ಹೇಳ್ದ, ಏನಂತ ಹೇಳ್ದೆ ಗೊತ್ತಾ? ಆದಿಕಾಂಡ 6ನೇ ಅಧ್ಯಾಯ 14ನೇ ವಚನದಲ್ಲಿ, ನೀನು ತುರಾಯಿ ಮರದಿಂದ ನಾವೇ ಕಟ್ಟಬೇಕಂತ ಹೇಳ್ದ. ಅದೇ ಮರ ಹುಡ್ಕೊಂಬಂದ. ಯಾರೋ? ನೋಹ. ಹಲ್ಲೆಲೂಯಾ. ಇವತ್ತಿಗೂ ನೋಡ್ರಿ, ಭಾಳಷ್ಟು ಮರಗಳು ನಾವು ನೋಡ್ತೇವಿಲ್ಲ. ಕಾಡಲ್ಲಿ ಹೋದ್ರೆ ಕೆಲವೊಂದು ಮರಗಳು ಕಾಣ್ತವೆ. ಇವಾಗ ನಾವು ನಾಡೆಲ್ಲ ತಿರುಗಿದ್ರೆ ಕೆಲವೊಂದು ಮರಗಳು ಕಾಣ್ತವೆ. ಇದು ಈ ಮರ ನೋಡಪ್ಪ, ಅದು ಆ ಮರ ನೋಡಪ್ಪ, ಇದು ಈ ಮರ ನೋಡಂತೀವಿ. ದೇವರು ಹೇಳಿದ ಪರ್ಟಿಕ್ಯುಲರ್ ತುರಾಯಿ ಮರನೇ ನೀನು ತಗೊಂಡ್ಬಂದು ಅದರಿಂದನೇ ನಾವೇ ಕಟ್ಟಬೇಕಂದ. ನೋಹ ಬೇರೆ ಜ್ಞಾನ ಉಪಯೋಗಿಸಿಲ್ಲ. ದೇವರಿಗೆ ಏನು ಹೇಳಿದನೋ ಪರಿಪೂರ್ಣವಾಗಿ ವಿಧೇಯನಾದನು. ಹಲ್ಲೆಲೂಯಾ. ದೇವರ ದಯೆ ಬರಬೇಕಂದ್ರೆ
ವಿಧೇಯರಾಗಬೇಕು. ಮರಿಯಳಲ್ಲಿ ಏಸು ಯಾಕೆ ಹುಟ್ಟಿದ ಅಂದರೆ, ಮರಿಯಳು ಏನಾಗಿದ್ದು ಗೊತ್ತಾ, ದೇವದೂತನಿಗೆ ವಿಧೇಯಳಾದ್ಲು. ದೇವರ ಮಾತಿಗೆ ಏನಾದ್ಲು ಹೇಳ್ರಿ, ವಿಧೇಯಳಾದ್ಲು. ಅಬರ್ಷನ್ ಮಾಡಿಸ್ಕೊಳ್ಳಿಲ್ಲ ಆಕೆ ಹೋಗಿ. ಅಯ್ಯೋ ನನ್ನ ಪುರುಷನ ಅರ್ಥವಳಲ್ಲ, ಯಾಕಿರ್ಬೇಕು ಈ ಮಗ ಅಂತೇಳಿ ಅಬರ್ಷನ್ ಮಾಡಿಸ್ಕೊಳ್ಳ. ವಿಧೇಯಳಾದ್ಲು ದೇವರ ಮಾತಿಗೆ. ಅಮ್ಮ ನಿನ್ನ ಹೊಟ್ಟೆಯಲ್ಲಿ ಒಂದು ಶಿಶು ಹುಟ್ಟುತ್ತದೆ, ಆತನೇ ಕರ್ತನಾಗಿರುವ ಕ್ರಿಸ್ತನು, ಆತನ ಈ ಭೂಲೋಕ ಮಾನವರ ಪಾಪಗಳನ್ನು ಕ್ಷಮಿಸಲು ಬಂದಿದ್ದಾನಂದಾಗ ಆಕೆ ಏನು ಮಾಡಿದ ಹೇಳ್ರಿ, ಪರಿಪೂರ್ಣವಾಗಿ ವಿಧೇಯಳಾದ್ಲು. ತನ್ನ ಭವಿಷ್ಯತ್ ಯೋಚನೆ ಮಾಡಲಿಲ್ಲ, ಈ ಲೋಕ ಭವಿಷ್ಯತನ್ನು ಯೋಚನೆ ಮಾಡಿ ದೇವರಿಗೆ ವಿಧೇಯಳಾದಳು. ಹಲ್ಲೆಲೂಯಾ. ನೋಹನು ಕೂಡ ದೇವರಿಗೆ ಏನು ಹೇಳಿದನೋ ನೋಹನಿಗೆ ಅದೇ ಮಾತನ್ನು ನೋಹನು ಕೇಳಿದ್ದಾನೆ. ಆಮೇನ್. ಅದಕ್ಕೋಸ್ಕರ ನೀವು ನಾವೆಲ್ಲರೂ ಕೂಡ ಏನು ಮಾಡೋಣ್ರಿ, ಯಾರ ಮಾತು ಕೇಳೋಣ, ನಾವೆಲ್ಲರೂ ದೇವರ ಮಾತು. ಹಲ್ಲೆಲೂಯಾ. ವಿಧೇಯರಾಗೋಣ ದೇವರಿಗೆ. ಯಾರಿಗೆ ವಿಧೇಯರಾಗೋಣ್ರಿ, ದೇವರಿಗೆ ವಿಧೇಯರಾಗೋಣ. ಆಮೇನ್. ಹಲ್ಲೆಲೂಯಾ. ಬೈಬಲಲ್ಲಿ ಕೆಲವರು ವಿಧೇಯರಾಗಿಲ್ಲ, ತಮ್ಮ ಜೀವಿತವನ್ನು ನಷ್ಟಪಡಿಸಿಕೊಂಡಿದ್ದಾರೆ. ಆದರೆ ನೀವು ನಾವೆಲ್ಲರೂ ಕೂಡ ದೇವರಿಗೆ ವಿಧೇಯರಾಗಿ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಬಲವಾಗಿ ಮುಂದೆ ಸಾಗೋಣ. ಆಮೇನ್. ದೇವರ ದಯೆ ಬರುವುದಕ್ಕೆ ಒಂದನೇದಾಗಿ ಏನಿತ್ತು ನೋಹನಲ್ಲಿ, ಎರಡನೇದಾಗಿ ಒಂದು ನೀತಿ, ಎರಡನೇದಾಗಿ ನಂಬಿಕೆ, ಮೂರನೇದಾಗಿ ವಿಧೇಯತ್ವ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾಲ್ಕನೇದಾಗಿ ತೆಗಿರಿ ವಾಕ್ಯ ಓದೋಣ. ಎರಡನೇ ಪೇತ್ರ ವಾಕ್ಯ ಓದೋಣ. ಎರಡನೇ ಪೇತ್ರ 2ನೇ ಅಧ್ಯಾಯ 5ನೇ ವಚನ ವಾಕ್ಯ ಓದೋಣ. 2ನೇ ಪೇತ್ರ 2ನೇ ಅಧ್ಯಾಯ 5ನೇ ವಚನ ವಾಕ್ಯ ಓದ್ರಿ. ಆತನು ಭಕ್ತಿಹೀನರಾದ ಪುರಾತನರ ಲೋಕವನ್ನು ಸುಮ್ಮನೆ ಬಿಡದೆ ಅವರ ಮೇಲೆ ಜಲಪ್ರಳಯವನ್ನು ಬರಮಾಡಿದನು. ಆದರೆ ಸುನ್ನತಿಯನ್ನು ಸಾರುವವನಾಗಿದ್ದ ನೋಹನನು ಅವನೊಂದಿಗೆ ಬೇರೆ 7 ಮಂದಿಯನ್ನು ಉಳಿಸಿದನು. ಹಲ್ಲೆಲೂಯಾ. ಇಲ್ಲಿ ಗಮನಿಸಿದ ಪ್ರೀತಿಯುಳ್ಳ ದೇವ ಜನರೇ, ನೋಹನನು 4ನೇದಾಗಿ ತಾಳ್ಮೆ ಉಳ್ಳವನಾಗಿದ್ದನು. ಎಷ್ಟನೇದಾಗಿ? 4ನೇದಾಗಿ ನೋಹನು ದೇವರ ದಯೆ ಹೊಂದುವುದಕ್ಕೆ ತಾಳ್ಮೆ ಉಳ್ಳವನಾಗಿದ್ದನು. ಹಲ್ಲೆಲೂಯಾ. ತಾಳ್ಮೆ ಎಷ್ಟು ವರ್ಷಕ್ಕಾದ ಹೇಳ್ರಿ? ಇವತ್ತು ಬರುತ್ತೆ ಮಳೆ, ನಾಳೆ ಬರುತ್ತೆ ಮಳೆ, ನಾಡಿದ್ದು ಬರುತ್ತೆ ಮಳೆ, ನಾಡ್ದು ಬರುತ್ತೆ ಮಳೆ ಅಂತೇಳಿ ವೇಟ್ ಮಾಡ್ತಾ ಇದ್ದೇನೆ. ಎಷ್ಟು ವರ್ಷ ಆಯಿತು? 120 ವರ್ಷ ಆಯಿತು. ಎಷ್ಟು ವರ್ಷ ಆಯ್ತು ಹೇಳ್ರಿ? ಎಷ್ಟು ವರ್ಷ ಆಯಿತು? ಇವತ್ತು ದೇವರ ಬಳಿಗೆ ಬರ್ತೇವೆ. ಇವತ್ತು ಅದ್ಭುತ ಆಗಿಲ್ಲ, ನಾಳೆ ದೇವರು ಮಾಡೇ ಮಾಡ್ತೇನೆ. ತಾಳ್ಮೆ ಇರ್ಬೇಕು ನಮ್ಮಲ್ಲಿ. ಏನಿರ್ಬೇಕು ಹೇಳ್ರಿ? ಏನಿರಬೇಕು? ಅಬ್ರಹಾಮನು ದೇವರ ಬಳಿಗೆ ಬಂದ 75ನೇ ವರ್ಷದಲ್ಲಿ. ಬಂದ ಮೇಲೆ ಗಮನಿಸಿದ ಪ್ರೀತಿಯುಳ್ಳ ದೇವ ಜನರೇ, ತಾಳ್ಮೆಯಿಂದ ಕಾದ. ಎಷ್ಟನೇ ವರ್ಷದಲ್ಲಿ ಅಬ್ರಹಾಮನಿಗೆ ದೇವ ಇಸಾಕನ ಎಷ್ಟನೇ ವರ್ಷ ಕೊಟ್ಟ? 100ನೇ ವರ್ಷ ಕೊಟ್ಟ. ಯಾರಿಗೆ? ಅಬ್ರಹಾಮನಿಗೆ. ಹಲ್ಲೆಲೂಯಾ. ಅಂದ್ರೆ ಅಬ್ರಹಾಮನ ಎಷ್ಟು ದಿನ ವೇಟ್ ಮಾಡಿದೆ ಹೇಳ್ರಿ? 25 ವರ್ಷ ವೇಟ್ ಮಾಡಿದೆ. ಎಷ್ಟು ವರ್ಷ? ಎಷ್ಟು ವರ್ಷ? ನಾವು ದೇವರ ಬಳಿಗೆ ಬಂದಾಗ ಕೆಲವು ಸಾರಿ ಬೇಗ ಅದ್ಭುತ ಆಗಲಿ ಅಂತೇಳಿ ಬಾಧೆ ಪಡಬಾರ್ದು. ದೇವರು ಒಂದು ಸಮಯ ಇಟ್ಟಿರ್ತಾನೆ. ಆಮೇನ್. ಹಲ್ಲೆಲೂಯಾ. ಇಲ್ಲಿ ಗಮನಿಸ್ರಿ, ನೋಹನಿಗೇನು ಹೇಳ್ದ ನಾವೇ ಕಟ್ಟಂತೇಳಿ, ಆ ನಾವೇ ಕಟ್ಟಂತೆ ಹೇಳಿದಾಗ ಕಟ್ತಾ ಇದ್ದೇನೆ. ಎಷ್ಟು ವರ್ಷ ಕಟ್ಟಿದಾನಂತೆ? 120 ವರ್ಷ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆ 120 ವರ್ಷ ನಾವೇ ಕಟ್ತಾರೆ. ಅನೇಕ ಜನರು ನೋಹನ್ ನೋಡಿ ಬೈದ್ರು. ನಾವು ನೋಡಿ ಹೆಂಗ ಎಂಜಾಯ್ ಮಾಡ್ತಿದ್ವಿ. ನೀನು ನೋಡ್ರಿ ನಾವೇ ಅಂತದಿ ನಾವೇ ಕಟ್ತದಿ, ವೇಸ್ಟ್ ಅದು ನಾವೇ ಕಟ್ಟೋದಿನ ಅಂತೇಳಿ ಅದೆಷ್ಟೋ ಜನರು ಗುಣಗುಟ್ಟಿದ್ರು, ಬೈದ್ರು, ಏನು ಮಾಡಿದ್ರು, ಗೇಲಿ ಮಾಡಿದ್ರು. ಯಾರನ್ನ? ನೋಹನ್ನ. ಇವತ್ತು ನಾವು ದೇವ್ರು ನಂಬಿದಾಗ ಕೂಡ ಯೇಸುವನ್ನು ನಂಬಿ ಏನು ಮಾಡೋಣ ದೇವ್ರ ನಿಮ್ಮನ್ನ ಅಂತೇಳಿ ಅನೇಕ ಜನರು ನಮ್ಮನ್ನು ನೋಡಿ ಗೇಲಿ ಮಾಡ್ಬೋದು, ಅವನ ಮನಪಡಿಸ್ಬೋದು, ನಿಂದೆಗೆ ಒಳಪಡಿಸ್ಬೋದು. ಆದರೆ ಹೇಳಬೇಕು, ಅವತ್ತು 120 ವರ್ಷ ಆದರೂ ದೇವರು ನೋಹನ್ನ ಕೈ ಬಿಟ್ಟಿಲ್ಲ, ನಮ್ಮನ್ನು ಕೂಡ ದೇವರು ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ಗೇಲಿ ಮಾಡೋರು ಇರಲಿ, ಅಪಹಾಸ್ಯ ಮಾಡೋರು ಇರಲಿ, ಅವಮಾನ ಪಡಿಸೋರಿರಲಿ, ಆದರೆ ಕೈ ಬಿಡದ ದೇವರು ಎಂದೆಂದಿಗೂ ಜೀವ ಸ್ವರೂಪನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ದೇವರು ನಂಬಿದ ಮೇಲೆ ನಮ್ಮಲ್ಲಿ ಏನು ಬರಬೇಕು ಅಂತ ತಾಳ್ಮೆ ಇರಬೇಕು. ಏನಿರ್ಬೇಕು ಹೇಳ್ರಿ ನಮಗೆ? ಮಾತಾಡ್ರಿ, ಏನಿರ್ಬೇಕು ನಮಗೆ? ತಾಳ್ಮೆ ಇರಬೇಕು. ನೋಡ್ರಿ, ನೋಹ ಒಬ್ಬನೇ ತಾಳ್ಮೆ ಇರೋದ್ರಿಂದ ನೋಹನ ಜೊತೆಗೆ ತನ್ನ ಕುಟುಂಬ ಕೂಡ ರಕ್ಷಿಸಲ್ಪಡ್ತು. ತನ್ನ ಕುಟುಂಬ ಕೂಡ ಏನೊಂದಿತ್ತು ಗೊತ್ತಾ? ಪ್ರಪಂಚವನ್ನೇ ಅನುಭವಿಸಿತು. ಹಲ್ಲೆಲೂಯಾ. ನಾನು ಯಾವಾಗಲೂ ಕೂಡ ಹೇಳ್ತೀನಿ, ಈ ಪ್ರಪಂಚ ಯಾರ್ದಂತ ಹೇಳ್ತೀರಿ ನೀವು? ನೋಹಂದಿದೋ ಉಂಟು ಮಾಡಿದ ದೇವರು ಆಗಿರ್ಬೋದು. ಯಾರಿಗೆ ಕೊಟ್ಟು ಹೇಳ್ರಿ ದೇವ್ರು ಈ ಪ್ರಪಂಚನ? ನೋಹನಿಗೆ ಕೊಟ್ಟ. ಹಲ್ಲೆಲೂಯಾ. ಯಾಕೆ ಬಂತು? ತಾಳ್ಮೆ. ಕಾದ. ಇವತ್ತು ಮಾಡಿಲ್ಲ ದೇವರು, ಮಾಡೇ ಮಾಡ್ತೀನಿ ಮುಂದೆ. ಹಲ್ಲೆಲೂಯಾ. ಇವತ್ತು ಕಷ್ಟ ಬಂತ, ನನ್ನ ಮೊದಲ ಸ್ಥಿತಿ ಹಿಂಗೆ ಆಯ್ತಾ, ದೇವರು ಖಂಡಿತ ಬದಲಾಯಿಸ್ತಾನಂತೇಳಿ, ದೇವರು ಖಂಡಿತ ಮಾರ್ಪಡಿಸ್ತಾನಂತೇಳಿ ಆ ನಂಬಿಕೆ ಇಟ್ಟುಕೊಂಡ ನೋಹ 120 ವರ್ಷಗಳ ಕಾಲ ವೇಟ್ ಮಾಡ್ದ. ಆಮೇನ್. ಹಲ್ಲೆಲೂಯಾ. ವೇಟ್ ಮಾಡಿದ ನಂತರ ಜಲಪ್ರಳಯ ಬಂತು.
ಜಲಪ್ರಳಯ ಬಂದ ಮೇಲೆ ಯಾರೆಲ್ಲ ಗೇಲಿ ಮಾಡಿದ್ರು ಕಾಣದಂಗೆ ಮಾಯ ಆಗ್ಬಿಟ್ರು. ಏನಾದ್ರು ಹೇಳ್ರಿ, ದೇವ್ರು ಏನು ಮಾಡಿಲ್ಲ, ದೇವ್ರು ಏನು ಮಾಡಿಲ್ಲ. ದೇವ್ರು ಮಾಡಿದ್ದು ನೋಡಕ್ಕೆ ಅವ್ರು ಕಾಣದಂಗೆ ಹೋಗ್ಬಿಟ್ರು. ಹಲ್ಲೆಲೂಯ. ನಮ್ಮನ್ನು ಯಾರಾದ್ರೂ ಅವಮಾನ ಪಡಿಸಿ ನಾವು ಹೇಳ್ಬೇಕು, ವೇಟ್ ವೇಟ್ ವೇಟ್, ನೀನು ನೋಡ್ತೀಯಲ್ಲ ಗೊತ್ತಿಲ್ಲ, ದೇವ್ರು ನಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ಬೇಕು ನಾವು. ಆಮೇನ್. ಅದಕ್ಕೋಸ್ಕರ ನಾನು ಯಾರಿಗೂ ಕೂಡ ಶಾಪ್ ಹಾಕೋದಿಲ್ಲ. ಯಾಕಂದ್ರೆ ಎಲ್ಲರ ದೇವರು ಒಂದಿನ ಮೇಲೆ ತರುತ್ತಾನೆ. ತರಬೇಕಾ ಬೇಡ? ತರುತ್ತಾನೆ. ಹಲ್ಲೆಲೂಯ. ಆದ ಕಾರಣ ನಾವೆಲ್ಲರೂ ಕೂಡ ತಾಳ್ಮೆಯಲ್ಲಿರೋಣ. 5ನೇದಾಗಿ ವಾಕ್ಯವನ್ನು ನೋಡಿಕೊಂಡು ನಾವು ವಾಕ್ಯವನ್ನು ಮುಗಿಸಿಕೊಳ್ಳೋಣ. ಆದಿಕಾಂಡ 8ನೇ ಅಧ್ಯಾಯ 20ನೇ ವಚನ ವಾಕ್ಯ ಓದೋಣ ಬೇಗ. ಆಗ ನೋಹನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಆಮೇನ್. ಅಂದ್ರೆ ಏನ್ ಮಾಡ್ದ ಗೊತ್ತಾ ನೋಹ? 1ನೇದಾಗಿ ನೀತಿಯಲ್ಲಿ ಜೀವಿಸಿದ, 2ನೇದಾಗಿ ನಂಬಿಕೆಯಲ್ಲಿ, 3ನೇದಾಗಿ ವಿಧೇಯತ್ವ, 4ನೇದಾಗಿ ತಾಳ್ಮೆ, 5ನೇದಾಗಿ ಆರಾಧನೆ ಮಾಡಿದನು. ಹಲ್ಲೆಲೂಯ. ನಾವಿದನ್ನು ಮಾಡುತ್ತಾ ಹೋಗೋಣ. ಹಲ್ಲೆಲೂಯ. ಅಲ್ಲಿ ಏನಂತೈತೆ ವಾಕ್ಯ? ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಮಾಡಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳಲ್ಲಿ ಸರ್ವಾಂಗ ಹೋಮ ಮಾಡಿದನು. ಆಮೇನ್. ಹಳೆ ಒಡಂಬಡಿಕೆಯಲ್ಲಿ ಈ ಒಡಂಬಡಿಕೆ ಇತ್ತು ಈ ರೀತಿ ಮಾಡಬೇಕಂತೇಳಿ. ಆದರೆ ನಾವು ಕೂಡ ದೇವರ ದಯ ಹೊಂದಬೇಕಂದ್ರೆ ದೇವರನ್ನ ಸಂಪೂರ್ಣವಾಗಿ ಆರಾಧಿಸಬೇಕು. ಹಲ್ಲೆಲೂಯ. ಪ್ರಾರ್ಥನೆ ಇದೆ ಅಂದರೆ, ಆರಾಧನೆ ಇದೆ ಅಂದರೆ ನಾವು ಮೊದಲನೇ ಪ್ರಾಮುಖ್ಯತೆ ಕೊಡಬೇಕು. ಹಲ್ಲೆಲೂಯ. ಯಾವಾಗ ಆದರೆ ಕೊಡುತ್ತೇವೋ ಅಲ್ಲಿ ನಾವು ವಾಕ್ಯ ನೋಡ್ತೇವೆ. ಆದಿಕಾಂಡ 7ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನೋಡುತ್ತೇವೆ. ಆಗ ನೀನು ನಿನ್ನ ಮನೆಯವರಲ್ಲಿ ನಾವಿಲ್ಲಿ ಸೇರಿ ಎಂಬುದಾಗಿ ಹೇಳುತ್ತಾನೆ. ಮತ್ತು 9ನೇದಲ್ಲಿ ನೋಡುವುದಾದರೆ ದೇವರು ನೋಹನನ್ನು ಅವನ ಮಕ್ಕಳನ್ನು ಆಶೀರ್ವಾದಿಸಿದನಂತೆ. ಆಮೇನ್. ಯಾವಾಗ ಆಶೀರ್ವಾದಿಸಿದನು ಹೇಳ್ರಿ? 1ನೇದಾಗಿ ನೀತಿಯಲ್ಲಿದ್ದಾಗ, 2ನೇದಾಗಿ ನಂಬಿಕೆಯಲ್ಲಿದ್ದಾಗ, 3ನೇದಾಗಿ ಮಾತಾಡ್ರಿ ವಿಧೇಯತೆಯಲ್ಲಿದ್ದಾಗ, 4ನೇದಾಗಿ ತಾಳ್ಮೆಯಲ್ಲಿದ್ದಾಗ, 5ನೇದಾಗಿ ಪ್ರಾರ್ಥನೆ ಮಾಡಿದಾಗ. ಹಲ್ಲೆಲೂಯ. ಆರಾಧನೆ ಮಾಡಿದಾಗ ಏನು ಬಂತು ಹೇಳ್ರಿ? ಏನು ಬಂತು? ಪ್ರಪಂಚವನ್ನು ಅನುಭವಿಸಿದ್ರೆ ನಾವು ಕೂಡ ಇವೆಲ್ಲವನ್ನು ಕೂಡ ಹೊಂದೋಣ. ಹಲ್ಲೆಲೂಯ. ಈ ಎಲ್ಲ ಮನಸ್ಥಿತಿ ಬರಲಿ. 1ನೇದಾಗಿ ಹೇಳ್ರಿ, ನೀವು ಹೇಳ್ಬೇಕೀಗ. 1ನೇದಾಗಿ ಏನು? ದೇವರ ದಯೆ ಬರ್ಬೇಕಂದ್ರೆ ನಮ್ಮಲ್ಲಿ ಏನಿರಬೇಕು? 2ನೇದಾಗಿ ಮಾತಾಡಿ. 2ನೇದಾಗಿ ಇದರಿಂದ ಕೂಡ ಸೌಂಡ್ ಬರಬೇಕು. 1ನೇದಾಗಿ ನೀತಿವಂತಿಕೆ, 2ನೇದಾಗಿ ಮಾತಾಡಿ, 2ನೇದಾಗಿ 3ನೇದಾಗಿ ವಿಧೇಯತ್ವ, ಮತ್ತೆ 4ನೇದಾಗಿ ತಾಳ್ಮೆ, 5ನೇದಾಗಿ ಆರಾಧನೆ ಮಾಡಬೇಕು. ಹಲ್ಲೆಲೂಯ. ಇದು ಮಾಡ್ತಾ ಹೋದರೆ ದೇವರು ನಮ್ಮ ಸ್ಥಿತಿಗತಿಗಳನ್ನು ಸಂಪೂರ್ಣವಾಗಿ ಮಾರ್ಪಡಿಸಿ ನಮ್ಮ ಜೀವಿತದಲ್ಲಿ ದೇವರ ದಯೆ ಬರುತ್ತೆ. ಆ ದಯೆ ನೋಹ ಯಾವ ರೀತಿ ಪ್ರಪಂಚವನ್ನು ಅನುಭವಿಸಿದನೋ ನಾವು ಕೂಡ ದೇವರು ನಮಗೆ ಕೊಟ್ಟ ದೇಶದಲ್ಲಿ, ನಾವು ಇರುವ ಪ್ರಾಂತದಲ್ಲಿ, ನಾವು ಕಾಲಿಡುವ ಸ್ಥಳದಲ್ಲಿ ದೇವರು ನಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡಿ ಬಲಪಡಿಸಿ ನಡೆಸುತ್ತಾನೆ. ಎಲ್ಲರೂ ಕಣ್ಗಳು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಕಣ್ಗಳು ಮುಚ್ಚಿದವರಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ವಾಕ್ಯವನ್ನು ದೇವರೇ ಸಭಾ ಆತ್ಮಿಕವಾಗಿ ಮತ್ತು ಶಾರೀರಿಕವಾಗಿ ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ದೇವರೇ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಉನ್ನತನಾಗಿರುವ ದೇವರೇ, ಉತ್ತಮನಾಗಿರುವ ದೇವರೇ, ಸರ್ವಾಧಿಕಾರಿಯಾಗಿರುವ ದೇವ ನಿನಗೆ ಸ್ತೋತ್ರ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಯೇಸುವೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಎಲ್ಲ ಸ್ಥಿತಿಗತಿಗಳನ್ನು ಮಾರ್ಪಡಿಸುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅಯ್ಯ. ಪ್ರಾರ್ಥನೆ ಕೇಳುವ ದೇವರು ಅಯ್ಯ, ಪ್ರಾರ್ಥನೆಗೆ ಉತ್ತರವನ್ನು ಕೊಡುವ ದೇವರು ಅಯ್ಯ, ಪ್ರಾರ್ಥನೆಗೆ ಅದ್ಭುತಗಳನ್ನು ಮಾಡುವ ದೇವರೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಅದ್ಭುತಕರವಾಗಿಯೂ ಆಶ್ಚರ್ಯಕರವಾಗಿಯೂ ಮಹತ್ತಾದ ರೀತಿಯಲ್ಲಿ ದೇವರೇ ಸಪ ನಮ್ಮ ನಡೆಸುವವನಾಗಿದ್ದಕ್ಕಾಗಿ ಸ್ತೋತ್ರ. ನಮ್ಮ ನಡೆಸುವವನಾಗಿ ಇದ್ದಿದ್ದಕ್ಕಾಗಿ ಸ್ತೋತ್ರ. ನಮ್ಮ ನಡೆಸುವವನಾಗಿ ಕಾರ್ಯಗಳನ್ನು ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಉನ್ನತನಾಗಿರುವ ದೇವರೇ, ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೋಹನಿಗೆ ದೇವರ ದಯ ದೊರಕಿತು ದೇವರೇ ಅಯ್ಯ. ನೋಹ ನೀತಿವಂತನಾಗಿದ್ದನು, ನಂಬಿಕೆಯಲ್ಲಿ ಹಾದು ಹೋಗುವವನಾಗಿದ್ದನು ದೇವರೇ. ಕರ್ತನೆ ಯೇಸಪ್ಪ, ನೋಹನ್ ಜೀವಿತದಲ್ಲಿ ಆ ಒಂದು ಕಾರ್ಯಗಳಿದ್ದಕ್ಕೋಸ್ಕರ ಕರ್ತನೆ ನೀತಿವಂತಿಕೆ, ನಂಬಿಕೆ ಮತ್ತು ದೇವರ ವಿಧೇಯತ್ವ, ತಾಳ್ಮೆ ಕರ್ತನೆ ಪ್ರಾರ್ಥಿಸುವಂಥ ಆರಾಧಿಸುವಂಥ ಮನಸ್ಸು
ಯಜ್ಞ ಅರ್ಪಿಸುವಂಥ ಮನಸ್ಸು ನೋಹನಿಗಿತ್ತು ದೇವರೇ. ಅದಕ್ಕೋಸ್ಕರ ನಿನ್ನ ದಯೆಯನ್ನು ಹೊಂದಿದ್ದಾನೆ. ಇವತ್ತು ಈ ವಾಕ್ಯ ಕೇಳಿದ ಎಲ್ಲರೂ ಕೂಡ ಕರ್ತನೆ ನಿನ್ನ ದಯೆಯನ್ನು ಹೊಂದಲಿ. ನಿನ್ನ ದಯೆ ಮೂಲಕ ದೇವರೇ ಎಲ್ಲರ ಕುಟುಂಬಗಳು ದೇವರೇ ಸ್ವಲ್ಪ ಉಲ್ಲಾಸಗೊಳ್ಳಲಿ, ಎಲ್ಲರ ಕುಟುಂಬಗಳು ಆಶೀರ್ವಾದಿಸಲ್ಪಡಲಿ, ಎಲ್ಲರ ಕುಟುಂಬಗಳು ದೇವರೇ ಬದಲಾವಣೆ ಹೊಂದಲಿ. ದೇವರೇ ನೀನೇ ಕಾರ್ಯ ಮಾಡು ದೇವರೇ, ಬಲವಾಗಿ ಕೃಪೆಯಿಂದ ಕರ್ತನೆ ಎಲ್ಲರ ಜೀವಿತದಲ್ಲಿ ನಿನ್ನ ದಯೆಯನ್ನು ದಯಪಾಲಿಸು. ನೀತಿಯಲ್ಲಿ ಜೀವಿಸುವಂತೆ, ನಂಬಿಕೆಯಲ್ಲಿ ಜೀವನ ಮಾಡುವಂತೆ ಮತ್ತು ನಿನಗೆ ವಿಧೇಯರಾಗುವಂತೆ ಮತ್ತು ದೇವರ ತಾಳ್ಮೆಯಿಂದ ದೇವರೇ ಸ್ವಲ್ಪ ನಿನ್ನ ಕಾರ್ಯಗಳನ್ನು ಎದುರು ನೋಡುವಂತೆ ಮತ್ತು ದೇವರ ಪ್ರಾರ್ಥನೆ ವೀರರಾಗಿ, ಆರಾಧನೆ ನಾಯಕರಾಗಿ, ಭಕ್ತಿಯಲ್ಲಿ ಬಲವಾಗಿ ಮುಂದೆ ಹೋಗುವಂತೆ ಎಲ್ಲರ ಜೀವಿತವನ್ನು ಮಾರ್ಪಡಿಸಿ ಆ ನಿನ್ನ ದಯೆಯಲ್ಲಿ ಕರ್ತನೆ ಎಲ್ಲರೂ ಕೂಡ ದೇವರೇ ಅದ್ಭುತಗಳನ್ನು ಕಾಣುವಂತೆ ಸಹಾಯ ಮಾಡಬೇಕಂತೇಳಿ ಪ್ರಾರ್ಥನೆ ಮಾಡ್ತೇನೆ. ದೇವರೇ ನಿನ್ನ ಕೃಪೆಯಿಂದ ನಡೆಸು. ಇಷ್ಟೊತ್ತುವರೆಗೂ ನೀನು ನಡೆಸಿದ ವಿಧಾನಕ್ಕಾಗಿ ಸ್ತೋತ್ರ. ಮುಂದೆ ಕೂಡ ನೀನು ನಡೆಸಿ, ನೀನು ಮಾತ್ರ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬಿಡುತ್ತೇನೆ ತಂದೆಯಾದ ದೇವರೇ. ಎಲ್ಲರೇಣ ಆಮೇನ್, ಎಲ್ಲರೇಣ ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.